ಮಾತಾಡ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀ ದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. ಹರಕೆ ನೀನ್ ತೀರ್ಸು, ಆ ಸ್ವಾಮಿ ದಾರಿ ಬಿಡ್ತಾನೆ, ತಾಯ ಮುಟ್ಟೆನ ಒಳಕಟ್ಟಾನೆ. ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ. ಬೇಗ ಬೇಗ ಬೋಳ್ಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗ್ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆಷ್ಟು ಕೊಡ್ತೀಯ? 101 ರೂಪಾಯಿ ಕೊಡ್ತೀನಿ. ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ದು, ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರ್ಸ್ಕೊಡ್ತೀನಿ. ನಿನ್ ಕೊಂಪೆಲಿ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ. ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ, ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಒಳಗ್ ಬಾ ಬಾಬಾ. ಹಾ ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ್ ಯಾವ ಟೈಪ್ ಗುಂಡು? ಅರ್ಧ ಗುಂಡ? ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1,500. 1,500? ಇನ್ನೊಂದ್ ಮಾತಿಲ್ವಾ? 2,000. ಅಯ್ಯೋಯ್ಯೋ, 1,500ನೇ ಓಕೆ. ಓಕೆ, ತಲೆ ಬೋಳಿಸ್ತೀನಮ್ಮ. ಪೂರಾ ತಲೆಗೆ 10 ರೂಪಾಯಿ, ಅರ್ಧ ತಲೆಗೆ 1,500 ರೂಪಾಯಿ. ಸತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದೀಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಸುಮ್ಮನೆ ಇರಿ. MLA ಅವರು ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರೋ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ, ಲಕ್ಷ್ಮೀ ದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲ್ಸ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದೀರ, ನನ್ ಬಾಧೆನ ಯಾರ ಹತ್ರ ಹೇಳಿ? ಇಲ್ಲೋಡಿ, ಹೆಂಗೋ ದೊಡ್ಡಿ ಸೋಡಾ ವರ್ಕ್ ಆಗತ್ತೆ ಸತ್ತಿ. ಅಯ್ಯೋ, ಮೋಸೆ 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 ಮೋಸೆ. ನೋಡಿದ್ರಾ ಮರ್ಯಾದೆ? ಕೈ ಬಂದಿದ್ದು ಮತ್ತೆ ಕಾಲಿಗೆ ಸೇರ್ಕೊಂತ. ಅರೆ ಏನಿದು 2 ಸಲ? ಆ ಮೋಸೆ ಅದ್ ಹಂಗೇನೆ. ನಮ್ಮವನಿಗೆ ಏನಂದ್ರೆ 2 ಸತಿ ಕಾಲಿಗೆ ಬಿದ್ದಿಲ್ಲ ಅಂದ್ರೆ ಆಗಲ್ಲ ಮೋಸೆ. ಹಂಗೇನೆ ಮೋಸೆ ಮೋಸೆ. ದೇಖೋ ಮೋಸೆ, ದೇಖೋ ಮೋಸೆ. ನಮ್ಮವ್ರು ಮರ್ಯಾದೆ ನೋಡಿದ್ರೆ ಗೊತ್ತಾಗಲ್ವಾ? ಹೌದು ಅಂದಾಜ ಬರ್ಲಾ ಮೋಸೆ? ಮೌಸಿ, ನಾನು ಬರ್ತೀನಿ. ಅಚ್ಚ ಬೇಟ. ಬೇಟನಾ? ಇಡಲಿ ಮನ ಮರ ತೆಗೆದ್ಬಿಡ್ತೀನಿ. ಸಾರ್, ಆ ಬಾಗ್ಲು ಟೀ ಕುಡಿದ? ಓ ಅದಾ, ಅದು ಟೀ ಕುಡ್ದೆ. ಬಹಳ ಬೃಹತ್ತಾದ ಬಾಗಿಲದು. ಅದರದ್ದು ಒಂದು ದೊಡ್ಡ ಇತಿಹಾಸನೇ ಇದೆ ನೋಡಿ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಮಹಾರಾಜರು ಬದುಕಿದ್ದಾಗ ಆ ಜಾಂಗೀರು ತುಂಬಾ ಚೆನ್ನಾಗಿದೆ, ತಿನ್ಕೊಂಬಿಡಿ. ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ. ಹಲೋ, ಸಾಂಬಾರ್ ಸಾಂಬಾರ್. ಮತ್ತೆ ನನಗ್ ಸಾಂಬಾರ? ಲೇ ಸತಿ, ಈಗಾಗಲೇ ನನಗೆ 14 ಸರಿ ಸಾಂಬಾರ್ ಹಾಕ್ಸಿದೆ. ಬಡಿಸ್ಬೇಕಾರೆ ಬೇಡ ಅಂತ ಹೇಳ್ಬಾರ್ದು, ಸುಮ್ಮನೆ ತಿನ್ನ. ಇಲ್ಲ ಇಲ್ಲ ಇಲ್ಲ, ಬನ್ನಿ ಬನ್ನಿ ಬನ್ನಿ. ಸಾರಿ. ಎಲೆಗಾಕ ಕೇಳಿದ್ದು,
ಚೆನ್ನಾಗಿದೆ. ಅಲ್ವಾ? ಇಲ್ಲಿ ನೋಡಿ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ, ನಾನು ಬರ್ತೀನಿ. ಹಂಗಾದ್ರೆ ಮೊದಲು ಬನ್ನಿ. ಬನ್ನಿ. ಬನ್ನಿ ಬನ್ನಿ, ಇದನ್ ಮೊದಲು ಹೇಳತ್ತಾನೆ. ಬನ್ನಿ 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 ಬನ್ನಿ. 14 ಸರಿ ನನ್ನ ಹೊಟ್ಟೆಗೆ ಹಾಕ್ಸೋ ಬದ್ಲು ಮೊದಲನೇ ಸರಿ ನಿನ್ ಮೈ ಮೇಲೆ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ. ಸೌಮ್ಯ, ಆ ಟೀ ಕುಡ್ ನಿಮ್ಗೂ ಬೇಕಾ? ಒಂದ್ ಕೆಲ್ಸ ಮಾಡಿ, ಆ ಟೀ ಕುಡ್ನ ಸಾಂಬಾರ್ ಹಾಕ್ಲ ಸರ್? ಬಕೆಟ್ ಇಲ್ಲಿ ಇಟ್ಬಿಡು. ಅಲ್ಲ ಮುತ್ತತ್ತಿ, ಒಂದ್ ಹುಡುಗಿ ಸಿಕ್ಬಿಟ್ಲು ಅಂತ ನಮ್ ಕೆಲ್ಸ ಎಲ್ಲ ಬಿಟ್ಬಿಟ್ರೆ ನನ್ ಗತಿ ಹೆಂಗೆ? ನೋಡು ವಸ್ತುಡ್ಡಿ, ಮೋಸ ಕಳ್ತನಲ್ಲ ಏನು ಮಾಡಲ್ಲ ಅಂತ ನಾನು ನೀರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮುತ್ತತ್ತಿ, ಸರಿ, ಒಂದೇ ಒಂದ್ ಕಳ್ತನ ಮಾಡ್ತೀನಿ. ಅದ್ ಎಷ್ಟು ದೊಡ್ಡದಿರ್ಬೇಕು ಅಂದ್ರೆ ವಸ್ತುಡ್ಡಿ, ಇಬ್ರು ಲೈಫ್ ಸೆಟ್ಲ್ ಮಾಡ್ಬೇಕು. ಅಂತದ್ದೇನಾದ್ರೂ ಇದ್ರೆ ನೋಡಪ್ಪ, ಬೇಕಾದ್ರೆ ಆವಾಗ ಯೋಚನೆಗಳು ಮಾಡೋಣ. ಏನಂತ್ಯ? ಮೈ ಮೇಲೆ ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಹುಷಾರಾಗಿ ಕೆಳಗೆ ಇಳಿಸಿ. ಕರೆಕ್ಟ್ ಅಲ್ಲೋ ಮಾವ, ಹೊಡೆದ್ರೆ ಅವಳು ಪೆಟ್ಟಿಗೆನೆ ಹೊಡೆದ್ ಬಿಡ್ಬೇಕು. ಏನ್ ಇಷ್ಟೊಂದು ಭಾರ ಇದೆ? ವಾರದಲ್ಲಿ 1 ದಿವಸದ ಒಡವೆ ನನ್ ಮೈ ಮೇಲೆ ಇದ್ರೆ ಇನ್ನು 6 ದಿವಸದ ಒಡವೆ ಈ ಪೆಟ್ಕೆಲಿದೆ. ಕಂಟ್ರೋಲ್ ತಗೊಳ್ಳಿ ನಿಮ್ ಕೂಲಿ. 500 ರೂಪಾಯಿ ಚಿಲ್ಲರೆ ಇಲ್ಲಮ್ಮ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಮಸ್ಕಾರ ಅಮ್ಮ. ವರ್ಲ್ಡ್ ಬ್ಯಾಂಕ್ ಸಿಕ್ಬಿಡ್ತಲ್ಲ ಮುತ್ತತ್ತಿ. ಹೌದು ವಸ್ತುಡ್ಡಿ. ಹಾಜಿ, ಕ್ಯಾಜಿ ಪೆಟ್ಟಿಗೆ ಇಲ್ಲೇ ಇಟ್ಟು ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ರೆ ಎಲ್ರೂ ಕಳ್ರಾಗೆ ಇದಾರೆ. ನೀವ್ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ. 1 ಮಿನಿಟ್. ಏನೋ ತಾಯಿ, ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ. ಈ ಪೆಟ್ಟಿಗೆ ಸ್ವಲ್ಪ ನೋಡ್ಕೋತೀರಾ? ನಾನ್ ಟಿಕೆಟ್ ತಂದ್ಬಿಡ್ತೀನಿ. ಅಯ್ಯೋ, ನೀವ್ ಹೋಗ್ಬಾರಮ್ಮ. ಇನ್ ಮೇಲೆ ಈ ಪೆಟ್ಟಿಗೆ ನಮ್ದೇ ಅನ್ಕೋ. ಅನ್ಕೊಳದ್ ಏನ್ ಬಂತು ವಸ್ತುಡ್ಡಿ, ನಮ್ದೇನೆ. ನೀವು ಹೋಗ್ ಹೋಗ್ ಬನ್ನಿ ತಾಯಿ. ಥ್ಯಾಂಕ್ ಯು ಭಯ್ಯ. ವಸ್ತುಡ್ಡಿ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ವಸ್ತುಡ್ಡಿ ಲೈಫ್ ಸೆಟ್ಲ್ ಆಗೋಯ್ತು. ವಸ್ತುಡ್ಡಿ ಲೈಫ್ ಸೆಟ್ಲ್ ಆಗೋಯ್ತು. ಹೌದು, ಇಷ್ಟು ದುಡ್ಡು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಇದೆಯಾ? ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೋಬೇಕು. ಏರೋಪ್ಲೇನ್ ಎಲ್ಲ ನಮ್ಮ ಮನೆ ಮೇಲೆ ಹೋಗ್ಬೇಕು. ಅದ್ರಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನು? ಏನಂದ್ರೆ 7 ದಿನದ ಒಡವೆ ಲೆಕ್ಕ ಇಡ್ಕೋ. 1 ದಿನದ ಒಡವೆ ರಾಜಸ್ಥಾನಿ ಹುಡುಗಿ ಮೈ ಮೇಲೆ ಆಲ್ರೆಡಿ ಇದೆ, ಕರೆಕ್ಟಾ? ಇನ್ನು ಉಳಿದಿರೋದು 6 ದಿನದ ಒಡವೆ. ಅದ್ರಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ. ಹೆಂಗೆ? ಬಂಗಾರ. ಈ ಕೈ ಅಲ್ಲಿರ್ಲಿ, ಆ ಎಡಗೈ ನನಗಿರ್ಲಿ. ಯಾಕೋ? ನನಗೂ ಲೆಕ್ಕ ಗೊತ್ತು ಸತಿ. ಯಾವ ಲೆಕ್ಕ? ಆಗಲ್ಲ. ನಿನಗೆ 4 ಭಾಗ, ನನಗೆ 2 ಭಾಗ. ಕರೆಕ್ಟ್ ಆಗಿ 50-50. ಅದ್ಯಾಕೋ? ಯಾಕೆ ಕೊಡ್ಬೇಕಾ ನಿನಗೆ? ಹೌದು. ಹೆಂಗೆ? ಯಾವ ಲೆಕ್ಕ? ಹೆಂಗೆ? ಎಲ್ಲ ಏನ್ ನನ್ನ ಐಡಿಯಾ ಇದೆ? 50-50 ನಿನ್ನ ನಡಿ ಬಾಗ. ಏನ್ರ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್? ಹೊಡ್ಕೊಂಡ್ ಬಂದಿದ್ದಲ್ಲ ಸರ್, ನಮ್ ಸ್ವಂತದ್ದು, ಅವರ್ ಓನು. ಈ ಬಾಕ್ಸ್ಗೂ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ. ಏನಿದೆ ಅದ್ರಲ್ಲಿ? ಅದ್ರಲ್ಲಿ ನಮ್ದು ನಾನು ಹೇಳ್ತೀನಿ ಸರ್, ನಾವಿಬ್ರು ಬ್ಯಾಚುಲರ್ಸ್ ನೋಡಿ. ಅದಕ್ಕೆ ಇದ್ರಲ್ಲಿ ಬಟ್ಟೆ, ಟವಲ್ಲು, ಬ್ರಷ್, ನೀರೋದ್ಗಳು, ಶೇವಿಂಗ್ ಕಿಟ್ ಅನ್ನೋಕೋದೆ ಸರ್. ತೆಗೆದು ತೋರಿಸು. ಸರ್ ನಿಮ್ಗೆ ಹೇಳಿದ್ದು. ಏನ್ ಮುಖ ನೋಡ್ತಾ ಇದ್ದಲ್ಲ? ಇವನು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವನು ಮಾತು ಕಟ್ಕೊಂಡು ಎದ್ರಕೊಂಡ್ಬಿಟ್ರೆ ನಾವು ಭಿಕ್ಷೆ ಬಿಡ್ಬೇಕಾಗತ್ತೆ. ಮೊದ್ಲು ಇವನ್ ವಿಚಾರಿಸ್ಬೇಕು. ನೀನ್ ಇದು ಹಳ್ಳಿ ಮಯ್ಯ, ಏನೋ ಪೊಲೀಸು ಅಂತ ಎಗರಾಡ್ತಾ ಇದೀಯಾ? ಕಾಕಿ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ಥೂ ಅಂದ್ಬಿಟ್ರೆ ನಡಗ್ ಬಿಡ್ತೀವಾ? ಏಯ್!
ನಿನ್ ಮಕ ನಾಯಿನಕ್ಕ ನೀನು ಪೊಲೀಸ್ ಅನ್ನೋದಕ್ಕೆ ಗ್ಯಾರಂಟಿ ಏನೋ ನೆತ್ತಿ ಮೇಲೆ ಟೋಪಿ ಎಲ್ಲೋ ಕೈಯಲ್ಲಿ ಲಾಠಿ ಎಲ್ಲೋ ತೋರ್ಸೋ ಹೊಸ್ದೊಡ್ಡಿ ಪೆಟ್ಟಿಗೆ ಓಪನ್ ಮಾಡ್ಬಿಡು. ಯಾಕೆ ಹೊಸ್ದೊಡ್ಡಿ? ಕೆಳಗಡೆ ತೂತುಗಳನ್ನ ನೋಡ್ ಮಾತಾಡೋ ಸತ್ತಿ. ಅವ್ರ ಗುರಿ ಯಾಕೋ ಕೆಳಗಡೆನೆ ಇದೆ. ಸ್ವಲ್ಪ ಮೇಲ್ ಬಂದ್ರೆ ಪೆಟ್ಟಿಗೆ ತೆಗೆದ್ಬಿಡು. ಹೊಸ್ದೊಡ್ಡಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಈ ವರ್ಷ ಎಲ್ಲ ಬೇಡ. ನೀನೇನೋ ಹಾಯಾಗಿ ಮಗುನ ಬಿಟ್ಟು ಬಂದ್ಬಿಟ್ಟೆ. ಈಗ ಇನ್ಸ್ಪೆಕ್ಟರ್ ಬಂದು ನನ್ಗೆ ಅಟ್ಕಾಯಿಸ್ಕೊತಾನೆ. ನಾನು ಹೋಗ್ತಾ ಇದ್ದೀನಿ. ಮಾವ ಇಷ್ಟ ದಿನ ಜೊತೆಗೆ ಬಾಳಿ ಬದುಕಿ ಕಷ್ಟದಲ್ಲಿ ನನ್ನ ಬಿಟ್ಟು ಹೋಗ್ತದ ನೀವು. ಈಗ ಇನ್ಸ್ಪೆಕ್ಟರ್ ಬಂದು ಮಗುನ ಕೇಳಿದ್ರೆ ಎಲ್ಲಿಂದ ತರ್ತೀಯ? ಯಾರನ್ನ ತೋರಿಸ್ತೀಯ? ಮಗು ಮಗು ಎಲ್ರ ಇದ್ದೀರಾ? ಸಗಣಿನೂ ಇಲ್ಲೇ ಬೀಳ್. ಹಲೋ, ಏನೋ ಮಾಡ್ತಿದ್ಯಾ ಒಳಗೆ? ನಾನಣ್ಣ. ಬಾರ ಅವ್ರಿಗೆ ಈ STD ಬೂತು, ಆ ಸ್ಟ್ರೀಟ್ ಲೈಟ್ಸ್, ಪೊಲೀಸ್ ಬ್ಯಾರಿಗೇಟು, ಆ ಪೋಸ್ಟ್ ಬಾಕ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಕಳ್ರು ಮನೆ ತರನೇ ಇದೆಯಲ್ಲಯ್ಯ. ಕಳ್ರೇನಾ ನೀವು? ಕದ್ಕೊಂಬಂದಿದ್ದಲ್ಲ ಸರ್, ಸೆಕೆಂಡ್ ಹ್ಯಾಂಡು. ಸರ್, ಕಳ್ರು ಅಂದ್ರೆ ಮನುಷ್ಯರ ತರ ಇರ್ತಾರ? ಏನ್ ಕಿಂಡಲ್ಲ, ಸೊಂಟ ಮುರಿದಾಕ್ಬಿಡ್ತೀನಿ. ಎಲ್ಲ ಕಂಟಿನ್ಯೂಟಿ ಪಂಚ. ಅವನೆಲ್ಲ ಸತ್ಯರಾಜು. ಸತ್ಯರಾಜು ಅಂದ್ರೆ ಅವ್ರ ಯಾರು ಸರ್? ಎಲ್ಲೋ ಕೇಳ್ದಂಗಿದೆ. ನಂಗ್ ಗೊತ್ತಿಲ್ಲ ಸರ್, ನಂಗ್ ಗೊತ್ತಿಲ್ಲ. ಯಾಕೆ ಬೆದರ್ತಾ ಇದೆಯಾ? ಕೆಲ್ಸ ಕೈ ಮಗು ಎಲ್ಲ ಗಾಡಿ ಸತ್ಯರಾಜು ಎಲ್ಲಿದ್ದಾನೆ ಅಂತ ತೋರ್ಸು. ಅವನ್ ಪಕ್ಕದಲ್ಲಿ ಆ ಮಗು ಏನಾರು ಇಲ್ಲ ಅಂದ್ಕೋ. ನಡಿಯ ದಾಸ. ಹಾ ಅಪ್ಪ, ಈ ಆಟ ಚೆನ್ನಾಗಿದೆ ಅಪ್ಪ. ಈ ಆಟ ಇನ್ನೊಂದ್ಸತಿ ಆಟ ಆಡೋಣ. ಎಲ್ಲ ಇಲ್ಲ ಸರ್, ಬನ್ನಿ ಸರ್. ಸ್ವಾಮಿಯೇ ಶರಣಮಯ್ಯಪ್ಪ. ಮಗು ಮಲಗಿದೆ. ವೆರಿ ಗುಡ್. ನೀನ್ ಯಾಕೆ ಬೇರ್ತಾ ಇದೀಯಾ? ಫ್ಯಾನಿನು ಕದ್ದಿಲ್ಲ ಸರ್. ಏನ? ಫ್ಯಾನಿನು ತಗೊಂಡಿಲ್ಲ ಸರ್. ಪಾಪ ಬಂತಲ್ಲ ಸರ್, ತಗೋತಿ ಸರ್. ಸದ್ಯಕ್ಕೆ ಶಕೆ ಆಗ್ತದೆ ಸರ್. ಚೆನ್ನಾಗಿ ನೋಡ್ಕೋ. ಹ್ಞೂ ಸರ್. ಬರಯ್ಯ. ನಾನ್ ಯಾಕೆ ಸರ್? ಬಾ. ನೀರು 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 ನೀರು. ಅಪ್ಪ, ಇನ್ನೊಂದ್ಸತಿ ಆಟ ಆಡೋಣ. ಅವನ ಹತ್ರ ಬಾಕಿ ವಸೂಲ್ ಮಾಡಿ ಕಾಫಿ ಕೊಟ್ಟು ಕಳ್ಸು. ಏನಯ್ಯ, ಬಂದ್ 10 ನಿಮಿಷ ಆಯ್ತು. ಏನು ಅಂತ ವಿಚಾರಿಸಕ್ಕಾಗಲ್ವಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸರ್ವರ್ ಅಂತ ತಿಳ್ಕೊಂಡಿದ್ಯಾ? ಸಾರಿ ಸರ್, ಕ್ಷಮಿಸಿ. ನೀವು ತಿಂಡಿ ತಿನ್ನಕ್ ಬಂದಿದ್ದೀರಾ ಸರ್?
ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡೋನ್ ಯಾವನ? ಏನೇ ಇದು? ನಾ ಕೇಳಿದ್ದೇನು? ಈರುಳ್ಳಿ ದೋಸೆ ಈರುಳ್ಳಿಯಲ್ಲಿ ಇಲ್ಲಿದೆ. ಇದೇನಿದು? ದೋಸೆ, ಇದು ಈರುಳ್ಳಿ, ಎರಡು ಸೇರಿದ್ರೆ ಈರುಳ್ಳಿ ದೋಸೆ, ನೀವು ಕೇಳಿದ್ದು ಈರುಳ್ಳಿ ದೋಸೆ, ಇಲ್ಲಿರೋದು ಈರುಳ್ಳಿ ದೋಸೆ. ತಿನ್ನಿ. ಗಣೇಶ ಒಂದೇ. ಒಳ್ಳೆ ಕೆಲಸ ಮಾಡಿದೆ. ನಮ್ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಿಲಿಸ್ಬಿಟ್ಟೆ ನೀನು. ಯಜಮಾನ್ರೆ, ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇವೆ. ಹೇಯ್, ದೋಸೆ ಸಿದೋಗ್ತಾ ಇದೆ ನೋಡೋಗೋ. ಯಾರೇ ಇದು ಒಳ್ಳೆ ಕಂಜೂಸ್ ಯಜಮಾನ. ಏನಿದು? ಇಲಿ ಸತ್ತು ವಾಸನೆ ಬರ್ತಾ ಆಯ್ತಲ್ಲ. ಈಗ ಈಗಿಲ್ಲ. ರೇ ಸ್ವಾಮಿ, ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ರೇ, ನನ್ನ ಕಾಲ ಆಡ್ಸೋದಕ್ಕೂ ನೀವು ತಿಂಡಿ ತಿನ್ನೋಕು ಏನ್ರಿ ಸಂಬಂಧ? ರೇ, ನಾನ್ ಹೇಳಿದ್ ನಿಮ್ ಕಾಲಲ್ಲ ರೀ. ಮತ್ತೆ ಟೇಬಲ್ ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ಓ ತಿಪ್ಪೇಶ, ಆ ಕಾಲಿಗೊಂದು ಕಲ್ಲು ಕೊಡೋ. ಸೂಪರ್ ಕಲ್ಲು. ಯಜಮಾನ್ರೆ, ಇಟ್ಬಿಟ್ಟೆ. ಈಗ ಸರೋಯ್ತಾನಪ್ಪ. ಹಾ, ಇವಾಗ ಸರಿ ಹೋಯ್ತು. ಯಜಮಾನ್ರೆ, ಈರುಳ್ಳಿ ಮುಗ್ದಾಗಿದೆ, ಕಾಸು ಕೊಡ್ತೀರಾ? ನಿಂದ್ ಯಾವಾಗ್ಲೂ ಇದೇ ಗೋಳು. ಯಾವ್ದೋ ದೊಡ್ಡ ಪಾರ್ಟಿ ಬರ್ತಾ ಇದೆ, ಹೊಸ ಹೋಟ್ಲೆ ಕಟ್ಬಿಡ್ಬೋದು. ಪಕ್ಕದ ಚೌಟ್ರಿಲಿ ನನ್ನ ತಂಗಿ ಮದುವೆ, ಓಹೋ, ಅಡಿಗೆ ಭಟ್ರು ಕೈ ಕೊಟ್ಬಿಟ್ಟಿದ್ದಾರೆ. ಯಜಮಾನ್ರೆ, ಈರುಳ್ಳಿ ತರ ಕಾಸು. ನೀ ಸ್ವಲ್ಪ ಸುಮ್ಮನೆ ನೀವ್ ಹೇಳಿ. ಖಾರ ಬಾತು, ಕೇಸರಿ ಬಾತು ಒಂದು 500 ಜನಕ್ಕೆ ಆರ್ಡರ್ ಮಾಡ್ಬೇಕು. ಕ್ಯಾ ಬಾತ್ ಹೈ. ಈ ಬಾತುಗಳೆಲ್ಲ ತಿಂದು ಬಾತ್ರೂಮ್ಗೆ ಎಲ್ಲೋಗ್ತೀರಾ? ನೀನ್ ಸುಮ್ಮನೆ ನೀವ್ ಹೇಳಿ ಸರ್. ಮಧ್ಯಾಹ್ನ 1000 ಜನಕ್ಕೆ ಪ್ಯೂರ್ ವೆಜಿಟೇರಿಯನ್ ಶಾವ್ಗೆ ಪಾಯಸದ ಊಟ ಬೇಕು. ಯಜಮಾನ್ರೆ, ಅಂಗಡಿ ಬಾಗ್ಲಾಕ್ಬಿಡ್ತಾರೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವ್ ಹೇಳಿ. ಸಂಜೆ ರಿಸೆಪ್ಷನ್ಗೆ ಹಾ. ದಮ್ ರೋಟ್, ಬಜ್ಜಿ, ಚಟ್ನಿ ಚಟ್ನಿ ಎಲ್ಲ ಮಾಡ್ಬೇಕು. ಒಳ್ಳೆ ಗಿರಾಕಿ. ದುಡ್ಡು ಕಿತ್ಕೊಂಡು ಹಳಸಿದ್ದೆಲ್ಲ ಕಟ್ಕೊಟ್ಟು ತಲೆ ಬೋಳ್ಸ್ ಕಳ್ಸ್ಬಿಡ್ಬೇಕು ನನ್ ಮಗನ್ನ. ಯಜಮಾನ್ರೆ, ಈರುಳ್ಳಿ. ಸುಮ್ನೆ ನಿಂತ್ಕೋತೀಯ ಸ್ವಲ್ಪ? ನೀವ್ ಹೇಳಿ. ಇವೆಲ್ಲ ಆರ್ಡರ್ ಮಾಡೋಕೆ ಹಾ. ಒಂದು ಒಳ್ಳೆ ಹೋಟೆಲ್ ಇದ್ರೆ ಹೇಳ್ತೀರಾ? ಅಣ್ಣ, ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಇನ್ಮೇಲೆ ನಾವು ಬಟ್ಟೆ ಒಗೆಯೋ ಕೆಲಸ ತಪ್ಪಿಸ್ಬೇಕು ಅಂದ್ರೆ ನಾವು ಬಟ್ಟೆನೆ ಹಾಕೋಬಾರ್ದು. ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲೀಜಾಗಲ್ಲ, ಬಟ್ಟೆ ಒಗೆಯೋ ಹಾಗಿಲ್ಲ. ಏನಂತೀಯ? ಚೆನ್ನಾಗಿರುತ್ತೆ. ಆದ್ರೆ ಮನೆ ಕಟ್ಟೋಷ್ಟು ಕಲ್ಲು ಹೊಡಿತಾರಲ್ಲ, ಅದಕ್ಕೇನ್ ಮಾಡ್ತೀವಿ? ಒಂದು ಒಳ್ಳೆ ಮನೆ ಕಟ್ಬಿಡೋಣ. ನಮಸ್ಕಾರ ಕಣ್ರಾಡು. ಅಯ್ಯೋ, ಈ ತರ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಪೇಟೆಯಲ್ಲಿ ಒಂದ್ ಮಿಷಿನ್ ಬಂದೈತೆ, ಅದನ್ನ ಮನೆಗ್ ತಗೊಂಡ್ಬಂದ್ಬಿಟ್ಟು ಕೊಳೆ ಬಟ್ಟೆ ಸಮೇತ ಅದ್ರೊಳಗೆ ಇಳಿದು ಬಿಟ್ರೆ ಸಾಕು. ನಮ್ಮನ್ನು ಸ್ನಾನ ಮಾಡಿಸಿ ಈಚೆಗ್ ನಿಲ್ಸಿ ಬಟ್ಟೆ ಒಗ್ದು ಇಸ್ತ್ರಿ ಮಾಡಿ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನ್ ಗೊತ್ತಾ? ಗ್ರೈಂಡ್ರು. ಅದ್ ಸರಿ, ಈ ಹಿಟ್ ರುಬ್ಬಕ್ಕೆ ಅಂತ ಒಂದು ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಅಷ್ಟು ಗೊತ್ತಾಗಲ್ವಾ? ಓದಿದೀನಿ ಅಂತ್ಯಾ? ಜನರೇಟ್ರು. ಮಸಾಲ ವಡೆ ಇದೆಯಾ? 500 ವಡೆ ಹಾಕಿದ್ವಿ, ಕಾಲೇಜ್ ಸ್ಟ್ರೈಕ್ಗೆ ಅಂತ ಎಲ್ಲ ತಗೊಂಡೋಗ್ಬಿಟ್ರು. ಕಾಲೇಜ್ ಸ್ಟ್ರೈಕ್ ಮಸಾಲ ವಡೆಗೆ ಏನಯ್ಯ ಸಂಬಂಧ? ಸ್ಟ್ರೈಕ್ ಅಲ್ಲಿ ಹಂಗೆ ಹೊಡೆದ್ರೆ ತಲೆ ಹೊಡೆದಬಾರ್ದು, ಅದಕ್ಕೆ ನಮ್ಮ ಹೋಟ್ಲು ವಡೆನೆ ಸ್ಟ್ರಾಂಗು. ಒಂದೇ ಒಂದು ವಡೆ ಇದೆ, ಬೇಕಾ? ಅಯ್ಯೋ ಬೇಡಪ್ಪ. ಈ ಭಯ ಇರ್ಲಿ. ಗಣೇಶ, ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಆಚೆ ಬರ್ತೀಯಾ? ಇದೇನ್ ಹಣೆ ಬರಹ ಗುರುವೆ. ಮೊನ್ನೆ ಉಳಿದ ಅಳ್ಸಲ್ನ ಬಂದ್ ಗಿರಾಕಿಗಳಿಗೆ ತಿನ್ನಿಸ್ದ, ನೆನ್ನೆ ಉಳಿದ ಅಳ್ಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ. ಸ್ವಾಮಿ, ದೇವ್ರೆ, ಧರ್ಮಪ್ರಭುವೇ. ಏನಂತೆ? ಧರ್ಮಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕರ್ದಿಯಾ? ನಿಮ್ಮನ್ನ ಧರ್ಮಪ್ರಭುವೇ. ಆಹಾ, ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು 2 ದಿನ ಆಯ್ತು. ಏನಾರ ದಾನ ಮಾಡಿ ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ. ಏಯ್, ಸ್ವಾಮೀಜಿಗೆ 2 ಇಡ್ಲಿ ಕಟ್ಟು. ಆಹಾ, ಕಲಿಯುಗ ಕರ್ಣನೆ, ದಾನ ಚಿಂತಾಮಣಿಯೇ. ನಿಮ್ಮಂತವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು. ಆಹಾಹಾ. ನಿಮ್ಮಂತವ್ರು
100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಹೇಯ್ ಸ್ವಾಮೀಜಿಗೆ ಮಸಾಲ ದೋಸೆ ಒಂದು ತೂತೂರೆ ಸೇರ್ಸ್ ಕಟ್ಟು. ಆಹಾಹಾಹಾ. ಸ್ವಾಮಿ ಇದೇ ರೀತಿ ನೀವು ನಗನಗ್ತಾ 100 ವರ್ಷಗಳ ಕಾಲ ಬಾಡಿ ಸ್ವಾಮಿ. ಹೇಯ್ ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲ ದೋಸೆ ಯಾವುದು ಬಂದಿಲ್ಲ ಧರ್ಮಪ್ರಭುವೆ. ಯಾವುದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಅಂದೆ. ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳಿದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ. ಅದಕ್ಕೂ ಇದಕ್ಕೂ ಸರ್ ಹೋಯ್ತು. ತೊಳಗು ಆಚೆ ಸ್ವಾಮಿ. ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ ಇಡೀ ಊರ್ಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದಕ್ಕೆ ತಾನೇ ಬೆಳಿಗ್ಗೆಯಿಂದ ಒಂದ್ ತೊಟ್ಟು ತಣ್ಣೀರ್ ಕುಡ್ದೆ ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಡಬಲ್ ಟು ದಂಡಲ್ ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ಏನೋ ಬಾಯಣ್ಣ ಇಲ್ಲಿ. ಅಯ್ಯೋ ಪಾಪ ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ. ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನು ಎಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅರಟೆ ಹೊಡಿ. ಅದಕ್ಕೆ ಇದ್ ನಮಗ್ ಬೇಕಾಗಿತ್ತ? ಕರೆದು ಎಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ. ಅದು ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನನ್ನ ಕರೆದು ಟೈಮ್ ನಲ್ಲಿ ಮಾಡ್ಬಿಟ್ರಲ್ಲ. ಒಳ್ಳೆ ಟೈಟಾನಿಕ್ ಪಿಕ್ಚರ್ ನೋಡಿದ್ದೀರಾ? ಅಯ್ಯ ನೋಡ್ಬೇಕು ಕಣ್ರಣ್ಣ. ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾವ್ದೋ ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರ. ದಯವಿಟ್ಟು ಕ್ಷಮಿಸ್ಬಿಡೋಣ. ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡ್ಸು. ಹಂಗಾರ ಬರ್ಲ? ಇವತ್ ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಡ್ ಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಮಸಾಲ. ಎಕ್ಸ್ಟ್ರಾರ್ಡಿನರಿ ಫ್ಯಾಂಟಾಸ್ಟಿಕ್. ಕರಿ ಮೆಣಸು ಹಾಕಿದಾರೆ. ತಾವೇನು ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ, ಹೊರಡಿ. ಅಯ್ಯ ಏನಣ್ಣ, ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾವ್ರೆ. ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನ ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ. ತಾವು ಸ್ವಲ್ಪ ಜನರಲ್ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಹೋಗೋಣ. ಕೆಲವ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು, ಕೆಲವ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ಊಟ ರೆಡಿ. ಬರಪ್ಪ, ಊಟ ಆಗ್ತದೆ. ಅತ್ತಿಗೆ, ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು. ಇನ್ನೊಂದು ವಡೆ ಪೀಸ್ ಹಾಕಿ. ಅಯ್ಯೋ ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಇನ್ನೊಂದ್ ತಿನ್ನಿ. ಅತ್ತೆ ಮಾಡಿದ್ದರಿಗೆ ಸೂಪರು. ಏನಮ್ಮ, ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ? ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವ್ರು ನಿಮ್ ತಮ್ಮನ? ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡ್ ಮಾತಾಡಿದಾರ? ಇಲ್ಲ. ಹಾಗ್ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗೋದು ಇವ್ರು ನನ್ ಮೈದ ಅಂತ. ಅವನ್ ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅತ್ಗೆ ಅಂತ ತಿಳಿದ್ರೆ ಅತ್ಗೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡ್ಬರೋದಿಲ್ಲ. ಅದಕ್ಕೆ ನನಗೂ ಬಚ್ಚಿ ಅತ್ತೆ. ಏನಯ್ಯ ಧರ್ಮೇಂದ್ರಯ್ಯ, ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಏನ್ ಹೇಳದಣ್ಣ, ಏನ್ ಮಾಡಿದ್ರು ಈ ಕೂದಲು ಉದ್ರದ್ ನಿಲ್ಲಕ್ಕಿಲ್ಲ. ಅದಕ್ಕೆ ಡಾಕ್ಟರ್ ತೋರ್ಸಕ್ ಬಂದಿದ್ದೀನಿ. ಇನ್ಮೇಲೆ ಉದ್ರೇದೇ ಇಲ್ಲ.
ಇನ್ನೊಂದ್ಸಲ ಈ ಬಾಚಣಿಗೆ ಸಮೇತ ನಿನ್ನೇನಾದ್ರೂ ನೋಡ್ಬಿಟ್ಟೆ ಹಂಗೆ ಕತ್ತ ಅಯ್ಯೋ ಅಯ್ಯಪ್ಪ ಅಮ್ಮ ಏನಣ್ಣ ಏನಿದು ಒಂದ್ ಚಿಕ್ಕ ಮಗು ಉಗುರ್ ಕಟ್ಬಿಟ್ಟೆ ಕಣಣ್ಣ. ಚಿಕ್ಕ ಮಗು ಉಗುರ್ ಕಚ್ಚಿದಕ್ ಹಿಂಗೆಲ್ಲ ಆಯ್ತಾ? ಹಂಗಲ್ಲ ಕಣಣ್ಣ, ಆ ಮಗು ಉಗುರ್ ಕಚ್ಚಿದ್ದ ಅದು ಊರ್ದವ್ರಿಗೆಲ್ಲ ಗೊತ್ತಾಯ್ತಾ? ಬಂದ್ ಹಿಡ್ಕೊಂಡು ಲೈಟ್ ಕಂಬ ಕಟ್ಟಿ ಯಾರಾದ್ರೂ ದನಕ್ ಚಚ್ಬಿಟ್ರು ಕಣಣ್ಣ. ಹಿಂಗಾಗ್ಬಾರ್ದಾಗಿತ್ತು. ಅದು ನೀನು ಗೊತ್ತಾಯ್ತು, ಅವರು ಗೊತ್ತಾಗ್ಲಿಲ್ವಲ್ಲ. ತಗೋಪ್ಪ. ಎಸ್, ನನ್ನಿಂದ ಏನಾಗ್ಬೇಕಾಗಿತ್ತು? ರೇ ಸ್ವಾಮಿ, ಏನ್ ಮೊದ್ಲಿಂದ ಹೇಳ್ಬೇಕಾ? ಲೋನ್ಗೆ ಅಪ್ಲೈ ಮಾಡಿ 15 ದಿವಸ ಆಯ್ತು. ಏನಾಯ್ತು ನನ್ನ ಅಪ್ಲಿಕೇಶನ್? ಏನ್ 15 ದಿವಸದಿಂದ ಧೂಳು ಇಡ್ಸ್ಕೊಂಡ್ ಕೂತಿದ್ದೀರಾ? ರೇ ಮಿಸ್ಟರ್, ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ ರೀ. ಅದನ್ನ ಮೊದ್ಲೇ ಹೇಳ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ. ಈಗೇನ್ ಕೊಡಕ್ ದೊಡ್ಡರಾಗ? ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಶ್ಯೂರಿಟಿಗೆ ಸೈನ್ ಮಾಡೋರು ಬೇಕು. ಅದಕ್ಕೆ ನೀವಿದ್ದೀರಲ್ಲ, ಹಾಕಿ. ರೇ, ನಾನು ಮಾಡೋ ಹಾಗಿಲ್ಲ ರೀ. ಓ, ಯಾಕೆ? ನಿಮ್ಗ ಆ ಯೋಗ್ಯತೆ ಇಲ್ವಾ? ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಗ್ಯಾರಂಟಿ ಕೊಡೋರು ಬೇಕು. ಅಷ್ಟೇ ತಾನೆ? ಜಸ್ಟ್ ಎ ಮಿನಿಟ್. ಇದೇನ್ರಿ, ನೀವು ತಗೋ 2 ಲಕ್ಷ ರೂಪಾಯಿಗೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್? ಹೌದು, ಅವ್ರ ಎಲ್ರಿಗೂ ಗೊತ್ತಿದೆಯಲ್ಲ. ಸಾಲ ನೀವು ತೀರಿಸದೇ ಇದ್ರೆ ಅವ್ರು ಬಂದು ತೀರಿಸ್ತಾರಾ? ತೀರಿಸ್ಬೇಕು. ಅವ್ರು ಎಷ್ಟೊಂದ್ ಸಾಲ ಮಾಡಿ ಪಬ್ಲಿಕ್ ಮೇಲೆ ಹಾಕಲ್ವಾ? ನಾವ್ ಯಾಕೆ ಏನು ಅಂತ ಕೇಳ್ತೀವ? ತೀರಿಸ್ಬೇಕಪ್ಪ. ಪಾಯಿಂಟ್ ಏನೋ ಚೆನ್ನಾಗಿದೆ, ಆದ್ರೆ ನಿಮಗೆ ಸಾಲ ಯಾಕೆ ಬೇಕು? 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ, ಹೋದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ, ಮೊಬೈಲ್ ಆಫ್ ಆಗಿದೆ, ರೇಷನ್ ಅವನಿಗೆ ಬಾಕಿ ಉಳಿದಿದೆ. ನಮ್ಮ ನೋವು 108 ಸ್ವಾಮಿ. ಕೊಡಿ ಸಾಲ. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ನಾನ್ ಕೆಲ್ಸ ಮಾಡಿ ಸಂಬಳ ತಗೊಳಂಗಿದ್ದಿದ್ರೆ ನಿಮ್ಮ ಹತ್ರ ಯಾಕ್ ಸಾಲ ಕೇಳಕ್ ಬರ್ತಾ ಇದ್ದೆ? ಮತ್ತೆ ನಮ್ಮ ಸಾಲನ ಹೇಗ್ರಿ ತೀರಿಸ್ತೀರಾ? ಇನ್ನೊಂದ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ, ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ. ಅವ್ರಿಗೆ ಇನ್ನೊಂದ್ ಬ್ಯಾಂಕು, ಬೆಂಗಳೂರಲ್ಲಿ ಬ್ಯಾಂಕ್ಗಳಿಗೇನ್ ಕಡಿಮೆನಾ? ಸೆಕ್ಯೂರಿಟಿ. ರೇ ಸ್ವಾಮಿ, ಈಗ ನಾನೇನ್ ಹೋಗಲ್ಲ ಅಣ್ಣ. ನಿಮ್ ಬ್ಯಾಂಕ್ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಲ್ವಾ? ಇಲ್ಲ. ಏನ್ ಒಂದ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ. ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಹೋಗು. ಏನು ಎನ್ಕ್ವೈರಿ? ಹೋಗಲ್ಲಿ. ಇವನು ಬೇರೆ ಇದು ಮಾಯೆ. ಏನ್ ಹಂಗ್ ತಿಂತಾ ಇದ್ಯಾ? ಕೊಡಿಲಿ ಕೊಡಿಲಿ. ಕಡ್ಲೆಕಾಯಿ ಇರೋದು ತಿನ್ನಕ್ಕೆ. ಕಡ್ಲೆಕಾಯಿ ತಂದವ್ ನಾನು, ಕಾಸು ಕೊಟ್ಟವ್ ನಾನು, ತಿನ್ಬೇಕಾಗಿರೋದು ನಾನೇ. ತಿನ್ನಂಗಿದ್ರೆ ಬೇಕಾದ್ರೆ ಸಿಪ್ಪೆ ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ನಾವು ಹಂಚ್ಕೊಂಡ್ ತಿನ್ಬೇಕು, ಕಷ್ಟ ಸುಖನೂ ಹಂಚ್ಕೊಂಡ್ ಬಾಳ್ಬೇಕು. ಆದ್ರೂ ನೀನೇನ್ ಸ್ನೇಹಿತನ, ನೆಂಟನ, ಬಂಧುನ? ಹೌದು, ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಪ್ಪ ಅಣ್ಣ, ಸ್ವಲ್ಪ ದೂರ ಕೂತ್ಕೋ. ಎಲ್ಲೋ ನೋಡ್ದಂಗೈತೆ ಅಂದೆ ಅಷ್ಟೇ. ಎಲ್ಲಿ ನೋಡಿದ್ಯಾ? ಅದೇ ಕೇಳ್ತಾರೆ, ಎಲ್ಲಿ ನೋಡಿದ್ಯಾ ಅಂತ. ಎಲ್ಲಿ ನೋಡಿದ್ಯಾ? ಅಯ್ಯ ಅಡ ಪಾಪ, ಬೇಕಾದ್ರೆ ಕಡ್ಲೆಕಾಯಿ ತಿನ್ಬಿಡು, ಕಾಟ ಮಾತ್ರ ಕೊಡಕ್ ಹೋಗ್ಬೇಡ. ನನ್ನ ಮೆದ್ಲು ಮೊಸರಾಗಿ ಮಜ್ಜಿಗೆ ಆಗ್ಬಿಡುತ್ತೆ. ಮೊದ್ಲೇ ನನ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಜ್ಞಾಪಿಸ್ಕೊ, ಇಲ್ಲ ಸಾಯಿಸ್ಬಿಡ್ತೀನಿ. ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ದಪ್ಪ ಬಂತು.
ಕೈ ಬಿಡು ಹೇಳು ಹೇಳು ಅವನು ಗೊತ್ತು. ಯಾರಿಗೆ ಯಾರಿಗೆ ಅಯ್ಯಪ್ಪ. ಏಯ್! ನಿನ್ನ ಅಲ್ಲ ನೀನಾ? ಇನ್ಯಾರು? ನೀನು ಗಂಡ ಕುಳ್ಳ. ಎಂಟಿ ಬಟ್ಟೆ ಬದಲಾಯಿಸ್ತಾ ಇದ್ರೆ ಕದ್ದು ಮುಚ್ಚಿ ನೋಡ್ತಾರ, ನಾಚಿಕೆ ಆಗಲ್ಲ? ಆಯ್ತು ನಿನ್ನ. ನಿನಗೆ ತಾಳಿ ಕಟ್ಟಿ ಗೌರ್ಮೆಂಟ್ ಸೀಲ್ ಹೊಡೆದಿರೋ ನಾನು ನೋಡ್ದೆ ನೀನ್ ಪಕ್ಕದ ಮನೆಯನ್ನ ಬಂದ್ ನೋಡ್ತೇನೆ ಅಂದಿಂದ. ಅಂಬಾ ಯಾವ್ದಿದು ಗೂಟ ಕಿತ್ಕೊಂಡ್ ಬಂದಿರೋ ಕೋಣ? ಲೇ, ನಿನ್ಗೆ ಇದು ನ್ಯಾಯವಾಗಿದ್ದೇನೆ? ಸರಿ ಅನಿಸ್ತಾ ಇದ್ದೇನೆ? ಸ್ವಂತ ಗಂಡನ ಮುಂದೆ ಇಟ್ಕೊಂಡು ಯಾವನ ಬೀದಿಲ್ ಹೋಗೋ ದಾಸಿನ ತಳ್ಕೊಂತಾ ಇದೆಯಲ್ಲ ನಿನ್ನ. ಐ ಹ್ಯಾಡ್ ಎ ಬಿಗ್ ಪ್ರಾಬ್ಲಮ್. ಏನೋ ಬೇರೆಯವ್ರ ಹೆಂಡ್ತಿನ ತಪ್ಕೊಳ್ಳೋದ? ಕತ್ತು ಉಳ್ಕೊಂಡ್ಬಿಟ್ಟೈತೆ ಕಣ್ಣ. ನಾವೇನ್ ಮಾಡೋಣ? ಉಳುಕ್ ತಗ್ಸನ ಅಂತ ಕಾಯಂಗಡಿ ಪಾಪಣ್ಣ ಹತ್ರ ಹೋಗಿದ್ನ. ಅವನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟವನೆ. ಬರೋದು 1 ವಾರ ಆಗುತ್ತಂತೆ. ಅದಕ್ಕೆ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟೇನೋ. ಲೇ, ಇನ್ನೊಂದು ಸೆಕೆಂಡ್ ನೀನ್ ಇಲ್ಲಿದ್ರೆ ನನ್ ಮಗನೇ ಮಾದೇಶ್ವರನ್ ಬೆಟ್ಟದ ಮೇಲೆ ತಳ್ಬಿಟ್ಟು ನಡಿ. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ರ? ಯಾರು? ನನ್ ಕಾಸ ಅಕ್ಕನ ಮಗ, ನನ್ ಸೋದರಳಿ ಕೃಷ್ಣ. ನಮ್ ಅಂಬಾಬವ ನೀನು, ನಮ್ ಕೃಷ್ಣನು ಚಿಕ್ಕ ವಯಸ್ಸಲ್ಲಿ ಅರ್ಗಿಣಿ ಮರ್ಗಿಣಿ ಆಡ್ದಂಗ ಆಡ್ತಾ ಇದ್ರು. ಏನೋ ದುರಾದೃಷ್ಟ, ಜಾತಕ ಕೂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಆ ಜಾಗಕ್ಕೆ ನೀವ್ ಒಕ್ಕರ್ಸ್ಕೊಂಡ್ರಿ. ಹಂಗಂತವ ನೆಂಟು ಸ್ಥಾನ ಬಿಡಕಾಯ್ತದ? ಕಳ್ ಸಂಬಂಧ ಬಿಡಕಾಯ್ತದ? ಕಾಯಂಗಡಿ ಪಾಪಣ್ಣ ಬಂದು ಇವನ್ ಕುತ್ಕೆ ಉಳುಕ್ ತಿಕ್ಕ ಗಂಟ ಅವನ್ ಇಲ್ಲೇ ಇರ್ತಾನೆ. ಅಂಬೋ ಅವನ್ ಕರ್ಕೊಂಡ್ ಹೋಗವ, ಹೊರ ತುಂಬಾ ಉಣ್ಣಕ್ಕಿಕ್ಕವ, ಅವನ್ ಕೇಳಿದ್ದೆಲ್ಲ ಕೊಡವ. ಕಾಯ್ತಾ ಇಲ್ಲಿ ಎಡ್ಕೆಳಕ್ ಬ್ಯಾಟೆಲ್ ಬಸಿ ಕೆಲ್ಸ ಅದೇ ನೋಡ್ಕೊಂಡ್ಬಿಟ್ ಬರ್ತೀನಿ. ಒಳಗ್ ಕರ್ಕೊಂಡು ಹೋಗು. ಕಾಯಂಡಿ ಪಾಪಣ್ಣ 6 ತಿಂಗಳು ರೆಸ್ಟ್ ತಗೊಂಡು ಹುಷಾರಾದ್ಮೇಲೆ ಹೋಗು ಅಂತ ಹೇಳಿದ್ದು ಒಳ್ಳೇದೇ ಆಯ್ತು. ನೋವು ಕಮ್ಮಿ ಆಗ್ತಿದ್ಯಾ ಮಾವ? ಆಗ್ತಾ ಇದೆ. ಅಯ್ಯೋ ನಿನ್ ಮನೆ ಹಾಳಾಗೋಗ. ಅಯ್ಯೋ ಕಾಣಿಸ್ತಾ ಇಲ್ವಾ? ಎಣ್ಣೆ ತಿಕ್ತಾ ಇದೀನಿ. ತಿಕ್ತಾ ಇದ್ಯಾ? ಲೇ, ನೀನ್ ಸ್ವಂತ ಗಂಡ ನಾನು. ನನಗೆ ಎಣ್ಣೆ ಹಚ್ಚದಿರ್ಲಿ, ಒಂದು ಚಂಬು ಸ್ನಾನ ಮಾಡ್ತಿದ್ಯೇನೆ ನೀರ್ ಹಾಕಿ. ದೊಡ್ಡ ಜೂರಾಸಿಕ್ ಪಾರ್ಕ್ ಕತ್ಲಲ್ಲೇ ಈ ಬಾಡಿ ನೋಡೋದು ಕಷ್ಟ ಅಂತದ್ರಲ್ಲಿ ಬೆಳಕಲ್ಲಿ ಎಣ್ಣೆ ತಿಕ್ಕ ಬೇರೆ ನೋಡ್ಬೇಕಾ? ಅಯ್ಯೋ ನಿನ್ ಮನೆ ಹಾಳಾಗೋಗ. ಯಾವನ ತಿರ್ಬೋಕಿ ನನ್ ಮಗನ ಮುಂದೆ ನಿನ್ನ ಸ್ವಂತ ಗಂಡನ ಬಾಡಿನ ಏಳ್ಸ್ತಾ ಇದೆಯಲ್ಲೇ. ಅಯ್ಯಯ್ಯ, ಇಲ್ ನೋಡ್ರಯ್ಯ ಕೆರೆಯಲ್ಲಿ ಗೋಣನ ಕೆಡುಕೊಂಡು ಸೋಪ್ ಹಾಕಿ ತಿಕ್ತವ್ರೆ. ಸುಮ್ನೆ ಇರು, ರಕ್ತ ಸಂಬಂಧ ಮುಖ್ಯ. ಇವನು ನನ್ ಮಾವ, ಅದಕ್ಕೆ ಅಲ್ವಾ ಎಣ್ಣೆ ತಿಕ್ತಾ. ಯಾಕೆ ತಿಕ್ತಿಯ? ಮೇಲ್ ಮಲ್ಕೊಂಡು ನಿನ್ ಮನೆ ಹಾಳಾಗೋಗ. ಅಯ್ಯಯ್ಯ, ಎಡಗಡೆ ಮುಖ ಬಲಗಡೆ ತಿರ್ಕೊಂಡ್ಬಿಡ್ತಾ. ಅಯ್ಯಯ್ಯ, ಇದಿಂಗೆ ಫಿಕ್ಸಾ? ಇವತ್ತು ನಿನ್ ತಾತ ಏನ ಇದು? ಏನ ಇವಳು ಮಾಡ್ರು ಅಲ್ಕ ಕೆಲ್ಸಕ್ಕೆ ಕತ್ತರ್ದು ಏನ್ ಮಾಡಿದ್ಲು? ಸರಿಯಾಗಿ ಏನು ಮಾಡ್ಲಾ? ಯಾವನೋ ತಿರ್ಬಾಕಿ ರೋಡಲ್ಲಿ ಹೋಗೋ ದಾಸಿನ್ಗೆ ಎಣ್ಣೆ ಹಾಕಿ ತಿಕ್ತವಳೆ. ಇಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡ್ದೋರು, ಒಟ್ಟಿಗೆ ಬೆಳೆದೋರು, ಒಟ್ಟಿಗೆ ಬಾಳ್ಬೇಕಾಗಿದ್ದೋರು. ಬ್ಯಾಡ್ ಟೈಮ್ ನೀನ್ ಸಿಗಾಕೊಂಡ್ಬಿಟ್ಟೆ. ಈಗ ಗುಡ್ ಟೈಮ್. ಸ್ವಲ್ಪ ದಿವಸ ಫ್ರೀ ಆಗಿರ್ಲಿ ಬಿಡಿ ಹೇಳಿ. ಈ ನನ್ ಮಗ ಕೃಷ್ಣನ ಹಳೆ ಪಳುವಳಿಕೆನ ಹೆಂಗಾದ್ರೂ ಮಾಡಿ ಯಾರ್ ಜಾಕೆಟ್ ಹೊಲಿತಾ ಇದೀಯಾ? ಇದು ಪಕ್ಕದ ಮನೆ ಬೂವಮ್ಮಂದು. ನಂದು ಒಂದ್ ಜಾಕೆಟ್ ಇದೆ, ಹೊಲ್ಕೊಡ್ತೀಯ ಬಾವಾ? ನಿನ್ನ ಅಳತೆ ನನ್ನ ಹತ್ರನೇ ಇದೆ ಬಿಡು, ಹೊಲ್ಕೊಡ್ತೀನಿ. ಸರಿ ಬಾವಾ. ನನ್ನ ನಾದ್ನಿ ಊರಿಂದ ಬಂದವಳೆ. ಇವಳು ಇಟ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ನನ್ ಮಗ ಈ ಉಳುಕ್ ನನ್ ಮಗನ ಹೆಂಗಾರು ಮಾಡಿ ಒಂದು ವ್ಯವಹಾರ. ಅಂಬಾ ನಮಸ್ಕಾರ ಕೃಷ್ಣಣ್ಣ, ಬನ್ನಿ. ಅಂಬಾ 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 ಮನೇಲಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಣ್ಣ? ಅದು ಕತ್ರಿ ಮೊಂಡಾಗ್ಬಿಟ್ಟಿದೆ. ಅಟ್ಟದ ಮೇಲೆ ಇನ್ನೊಂದು ಕತ್ರಿ ಇದೆ. ಪ್ಲೀಸ್ ಸ್ವಲ್ಪ ತೆಕ್ಕೊಡ್ತೀರಾ? ನೀನೇ ಹತ್ತಿ ತಗೋಬೋದಲ್ಲ.
ಜೀವನದಲ್ಲಿ ಎಲ್ಲೂ ಮೇಲ್ ಹತ್ತಕ್ ಹೋಗ್ಬೇಡ ಅಂತ ನಮ್ಮ ಮನೆ ಸ್ವಾಮೀಜಿ ಹೇಳ್ಬಿಟ್ಟವ್ರೆ. ನಾನೇನಾರ ಹತ್ರ ಬಿದ್ದು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ತಗೊಳ್ಳಿ ಪ್ಲೀಸ್. ಹಂಗಾದ್ರೆ ಬಾ. ತುಂಬಾ ಥ್ಯಾಂಕ್ಸ್. ಬನ್ನಿ ಬನ್ನಿ ಬನ್ನಿ. ಅಪ್ಪ ಏನಿಲ್ಲ ಇದೆ. ಬರೋಣ ಬರೋಣ. ಗಟ್ಟಿಯಾಗಿ ಹಿಡ್ಕೊ. ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲ ಎಡಗಡೆ ಎಡಗಡೆ ಒಳಕ್ಕೆ ಹಾಕಿ. ಎಲ್ರು ಬನ್ನಿ. ಏನಾಯ್ತಮ್ಮ? ಅಳಿ ಅಂದ್ರೆ ಏನಾಯ್ತು? ಹೋಯ್ತು ಹೋಯ್ತು ಮಾವ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ ಹೋಯ್ತು. ಏನಾಯ್ತಳಿ ಅಂದ್ರೆ ಏನಾಗೋಯ್ತಾ? ಅಲ್ಲೋಡಲಿ ಈ ನನ್ ಮಗ ನಮ್ ಕಮಲಿ ಸ್ನಾನ ಮಾಡತ್ತ ಅಟ್ಟದ ಮೇಲೆ ಹತ್ತಿ ಇಣಿಕಿ ನೋಡ್ತಾವನೆ. ಇನ್ನೇನಾಗಬೇಕು? ಏನೋ ಈ ಮಾತು ಸತ್ಯನಾ? ಅವಳು ಸ್ನಾನ ಮಾಡ್ತಾ ಇರೋದು ನಂಗೂ ಗೊತ್ತಿಲ್ಲ ಮಾವ. ನೋಡ್ದಾ ಅವನೇ ಒಪ್ಕೊಂಬಿಟ್ಟ. ಇವನ್ ಮಾತ್ರ ಸುಮ್ನೆ ಬಿಡಬಾರ್ದು. ಕಿಸ್ತಿಂಗೆ ಇವನ್ ಕೊಟ್ಟು ಮದುವೆ ಮಾಡ್ಬೇಕು. ನನ್ ಕತ್ ಸರಿ ಆಯ್ತು. ನನ್ ಕತ್ ಸರಿ ಆಯ್ತು. ಅಂಬಾಭವಾನಿನೇ ಅವನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಋಣ ಸಂಬಂಧ ಇರ್ಲಿಲ್ಲ, ಆಗ್ಲಿಲ್ಲ. ಇವಳಾದ್ರೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನಂದ್ರೆ ಅಳಿಯದ್ರೆ ಈ ಮನೆಗೆ ಸೀನಿಯರ್ ಅಳಿಯ ನಾನು. ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆಲ್ ಮಲ್ಕೊಳ್ಳೋ. ಜಾಸ್ತಿ ಮಾತಾಯ್ತು ನಿಂದು ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ನೀನು ಕೂದ್ಲು ಕಿತ್ತು ಬಾಂಡ್ಲಿ ಮಾಡ್ಬಿಡ್ತೀನಿ. ಚಡ್ಡಿ ಕಿತ್ತು ರೋಡಿಗೆ ಎಸ್ತಿ ಬಿಡ್ತೀನಲ್ಲ. ಇನ್ನು ಒಳ್ಳೇದಾಯ್ತು. ಏನು ಒಳ್ಳೇದಾಯ್ತಲ್ಲ? ಇರೋದಿಬ್ರು ಅಳಿ ಅಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕಪಕ್ಕದಲ್ಲಿ ಏನ್ ತಿಳ್ಕೊಂಡಾರು? ಏನ್ ಸಮಾಚಾರ? ಏನ್ ಮಾವ ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲಗ್ತಾ ಇದ್ದವನ್ ಯಾವನು? ನೀವೇ. ನಾನ್ ತಾನೆ. ಈ ನನ್ ಮಗ ಬಂದ್ಬಿಟ್ಟು ನನಗ್ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ. ಮತ್ತೆ ನಾವು ತಾನೇ ಮಲಗ್ಬೇಕು. ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಹಳೆ ಅಳಿಯ ಊರ್ ತೊಳೆಯ ಹೋಗ. ಆ ಊರು ಬಿಟ್ಟು ಜಾಸ್ತಿ ಮಾತಾಡ್ಬೇಡ. ನೀನ್ ಜಾಸ್ತಿ ಮಾತಾಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದ್ದೀರಲ್ಲ. ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು. ಇಬ್ರು 2 ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗದಂಗೆ ನಾನೊಂದು ತೀರ್ಮಾನ ಹೇಳ್ತೀನಿ. ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡಳಿಯ ಅದು ನಿಂದು. ಹೆಂಗೆ? ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡ್ ಗೊರಕೆ ಹೊಡಿಯಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದು ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏನು? ಈಗ ನಮ್ ಶಿಫ್ಟ್ ಔಟ್. ಹೋಗ್ತೀನಿ ಹೋಗಲೇ. ಅದಂಗ್ ನಿನ್ ಹೋಗ್ತೀನಿ ಹೋಗ. ನೀನೇನೆ ಗೊತ್ತಾಗಲ್ವಾ? ಸುತ್ತಮುತ್ತ ಯಾರು ಇಲ್ಲ. ನಾನು ನೀನು ಇಲ್ಲಿ ಎಲ್ಲ ಡುಮು ಡುಮು ಡುಮು. ನಮ್ಮ ಮಾವನ್ಗೆ ಏನಾದ್ರು ತಗೊಂಡು ಹೊಡೆದಾಕ್ಬಿಡ್ಬೇಕು. ಅವ್ನ್ ಮಾತ್ರ 6ರಿಂದ 12, ನಮಗೆ ದೆವ್ವಗಳು ಸಂಸಾರ ಮಾಡೋ ಟೈಮಲ್ಲಿ ನಾವು ಮಲ್ಕೊಂಡು ಏನ್ ಮಾಡ್ಬೇಕು? ನಿದ್ರೆ ಮಾಡ್ಬೇಕು. ಅಯ್ಯೋ ಈ ಟೈಮ್ ಬೇರೆ ಓಡ್ತಾ ಇಲ್ವೇ? ಒಂದ್ ಕೆಲಸ ಮಾಡೋಣ, ಟೈಮ್ನೇ ಶಿಫ್ಟ್ ಮಾಡ್ಬಿಡೋಣ. ಸೆಕೆಂಡ್ ಶಿಫ್ಟ್ ನನ್ ಮಗನೇ. ಇನ್ನೂ 2 ಗಂಟೆ ಟೈಮ್ ಇದೆ. ಯಾಕ ಬಾಗಿಲು ಬಡಿತಾ ಇದ್ಯಾ? ನಿನ್ಗೆ 2 ಗಂಟೆ ಎಕ್ಸ್ಟ್ರಾ ಕೊಟ್ರು ನೀನ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ತೆಗೆಲೆ ಕರಡಿ ತಲೆ ನನ್ ಮಗನೇ. ಬಾರಲೇ ಬಾರ. ಯಾಕೋ ನಮ್ ಶಿಫ್ಟ್ ಇನ್ನೂ ಮುಗ್ದಿಲ್ಲ. ಯಾಕ ಬಾಗಿಲು ಬಡಿದ್ಯಾ? ಶಿಫ್ಟ್ ಇನ್ನು ಮುಗ್ದಿಲ್ವಾ? ಹಲೋ ಪ್ಲೀಸ್ ಕಮ್ ದಿಸ್ ಸೈಡ್. ಏನು? ಸಿ ದ ಟೈಮ್. 12 ಗಂಟೆನಾ? ನಾನ್ ಇನ್ನು ಈಗ ಒಳಗಡೆ ಹೋಗೋಗ 10 ಗಂಟೆ ಹೊಡೆದಿತ್ತು. ನಿನ್ ರಬ್ಬರ್ ತರ ಎಳಿತಾ ಇದ್ರೆ 12 ಆಗತ್ತೆ, 1 ಆಗತ್ತೆ. ನಡೆಯಲಿ ಆಚೆಗೆ ನಡಿಯ. ನೀನ್ ಇಲ್ಲಿ ನಿಂತ್ಕೊಂಡು ಪಿಟಿಲ್ಕೊಳ್ಬೇಡ, ಹೋಗ ಆಚೆ. ನಮ್ ಟೈಮ್ ಇನ್ನೂ ಮುಗ್ದಿಲ್ಲ. ಬಜಾಜ್ಬಿಡ್ತೀನಿ. ಮೋಸ ನಡೆದಿದೆ. 12 ಗಂಟೆ ಆಯ್ತು. 10 ಗಂಟೆ ಕಣ. 12 10 ಗಂಟೆ. ಗಲಾಟೆ ಗಲಾಟೆ ಏನಿಲ್ಲ ಮಾವ, ಗಲಾಟೆ ಏನಿಲ್ಲ. ಅಲ್ಲಿ ನೋಡು ಟೈಮ್ ಎಷ್ಟು ಅಂತ. ಟೈಮ್ ನೋಡಲ್ಲಿ 12 ಆಯ್ತು. 12 ಆಯ್ತು ತಾನೆ? ಹೌದು. ಮುಚ್ಕೊಂಡು ಆಚೆ ಹೋಗಿ ಕೇಳು. ಇಲ್ಲ ಮಾವ, ನಾನ್ ಇನ್ನು ಈಗ ಒಳಗಡೆ ಹೋಗೋಗ 10 ಗಂಟೆ ಆಗಿತ್ತು. ಅಷ್ಟು ಬೇಗ 12
ಗಂಟೆ ತೋರಿಸ್ತಾ ಇತ್ತಲ್ಲ ಕೃಷ್ಣ. ತೋರಿಸ್ತಾ ಇದ್ದಾನೆ. ನಡಿ ಆಚೆ. ಹೋಗಿ ಆಚೆ. ಲೇ ಬೇಗ ಬಾರೆ, ಈಗಲೇ 3 ವರ್ಷ ವೇಸ್ಟ್ ಆಗಿದೆ. ಮಗು ಬರೀ ಎತ್ಕೊಡ್ಬೇಕು. ಅಯ್ಯೋ ಕರ್ಮ, ಏನ್ ಎತ್ಕೊಳ್ತಿರೋ ಏನ್ ಕತೆನೋ. ಶಿಫ್ಟ್ ಡಿವೈಡ್ ಮಾಡ್ದಾಗ್ಲಿಂದ ಬರೀ ಜಗಳನೇ ಆಗೋಯ್ತು. ಈ ಮಾವನ್ನ ತಾತನ ಯಾವಾಗ ಮಾಡ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಮನೆಯಲ್ಲಿ ಸಂತಾನದ ಕೊರತೆ ತುಂಬೈತಿ, ಸಂತಾನದ ಕೊರತೆ ತುಂಬೈತಿ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ನೀನು ಒಂದು ಮಂಚದ ಮೇಲೆ ಮಲಗ್ತಾ ಇದೀಯಾ? ಎಲ್ರು ಹತ್ತತ್ ಮಂಚದ ಮೇಲೆ ಮಲಗ್ತಾರೆ, ಒಂದೇ ಮಂಚದ ಮೇಲೆ ನಾನು ಮಲಗೋದು. ಆ ಮಂಚದಲ್ಲಿ ದೋಷ ಇದೆ. ಮಂಚದಲ್ಲಿ ದೋಷನ? ಹೆಬ್ಬಾಗ್ಲಲ್ಲಿ ನಿಂತು ಕಬ್ಬಾಳಮ್ಮ ನುಡಿತಾವಳೆ. ಏನ್ ನುಡಿತಾವಳೆ? ಮಸಣದ ಮಾರಿ ಮಲಗೋ ಮಂಚ ಅದು. ಅದಕ್ಕೆ ಮಂಚದ ಮೇಲೆ ಮಲಗೋದನ್ನು ಬಿಟ್ಟು ನೆಲದ ಮೇಲೆ ಮಲಗಿ 9 ತಿಂಗಳು ಸಂಸಾರ ಮಾಡಿದ್ರೆ ನಿನಗೆ ಮಕ್ಕಳು ಭಾಗ್ಯ ಖಂಡಿತ ಆಗುತ್ತೆ. ಇದು ಸತ್ಯ ಸತ್ಯ ಸತ್ಯ. ಒಂದೇ ವರ್ಷದಲ್ಲಿ ಸಂತಾನ? ಎಲ್ಲಿಗರು ಎಲ್ಲಿಗರು ಎಲ್ಲಿದೆ ಪಾದ? ಅಯ್ಯೋ, ಒಂದೇ ವರ್ಷದಲ್ಲಿ ಒಂದು ಬೇಬಿ ಕಮ್ಮಿಂಗು. ನನ್ನ ಮಾವನ ಸಮಸ್ತ ಆಸ್ತಿ ನನಗೆ ಶಿಫ್ಟಿಂಗು. ಅಯ್ಯಯ್ಯೋ, ನಿನ್ ಮನೆ ಹಾಳಾಗೋಗ. ಅರ್ಜೆಂಟ್ ಆಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬೇಡ. ಅಗ್ರಿಮೆಂಟ್ ಆಮೇಲೆ ಒಂದು ಹೊಸ ಶರ್ಟ್ ಈಗ ಸದ್ಯಕ್ಕೆ. ಅಯ್ಯೋ, ಒಂದ್ ನಿಮಿಷ 50 ಪೈಸೆ ಇದೆ. ಕಾಫಿ ತಿಂಡಿ ಮಾಡ್ಕೊಂಡ್ಬಿಡ್ರು. ಕೆಟ್ಟ ಕಾಲ ಬರ್ತೈತಿ. ಯಾಕೆ ಚಿಂತೆ ಮಾಡ್ತೀಯ? ನಾನಿಲ್ವಾ? ಎಲ್ಲ ನೋಡ್ಕೊತೀನಿ. ಕೃಷ್ಣಣ್ಣ, ಆಹಾ ಕೃಷ್ಣಣ್ಣ, ಮದ್ವೆ ಆದ್ಮೇಲೆ ನೀನೇ ಮಗು ತರ ಮುದ್ದಾಗೋಗ್ಬಿಟ್ಟಿದ್ಯಾ. ಕೈ ಎಲ್ಲಿಗೆ ಹೋಗಿದ್ರು? ಅಣ್ಣ ಅವರು ನಮ್ಮ ಸಂಸಾರ ಪಿಕ್ಚರ್ ನೋಡ್ಕೊಂಡು ಸಂತೆ ಮುಗಿಸ್ಕೊಂಡ್ ಬರ್ತಾ ಇದೀವಿ. ಅಯ್ಯೋ, ಅವ್ರ ಸಂಸಾರ ಸುಖವಾಗೇ ಇರುತ್ತೆ ಕೃಷ್ಣಣ್ಣ. ಇಲ್ಲಿ ನಮ್ಮ ಸಂಸಾರ ಸುಖವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳು. ಏನದು? ನೋಡು, ಒಂದೇ ಮಂಚಕ್ಕೆ ಇಬ್ರು ಕಿತಾಡ್ತಾ ಇದೀವಿ. ಯಾರಿಗಾದ್ರೂ ಸುಖ ಇದ್ಯಾ? ಅದಕ್ಕೆ ಫುಲ್ ಟೈಮ್ ಫುಲ್ ಮಂಚನ ನಿನಗೆ ಬಿಟ್ಕೊಟ್ಬಿಡ್ತೀನಿ. ಹೌದಾ? ನಿನ್ ಮೇಲೆ ಆಣೆ. ನಮ್ ಭಾವ ಎಷ್ಟೊಳ್ಳೆಯವರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳ ನನ್ನ ಮಗ. ಅವನೇನೆ ಬಿಟ್ಕೊಡೋದು, ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೇ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲೇ. ಅಯ್ಯೋ ನಿನ್ನೆ ನಿನ್ನಿವತ್ತಲೇ. ಬಾರಲೇ, ಬಾರ ಆಚೆಗೆ. ಏನೋ ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್? ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರ ಹತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬಿಡ್ಬಿಡ್ಕೆ. ನಿನ್ ಸ್ವಲ್ಪ ಓವರ್ ಆಯ್ತು. ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ. ಕೂದಲು ಬಳಸಿ ಬಾರ್ ಮಾಡ್ಬಿಡ್ತೀನಿ. ಬಾಗಿಲು ತೆಗೀರಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದು ಆಗ್ಲೇಬೇಕು. ಬರಲ್ಲ ಯಪ್ಪ. ದೂರ ಅಚ್ಚೆ. ಮಾವ, ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ. ಏನ್ ಸಮಾಚಾರ? ಇನ್ನೇನ್ ಮಾವ, ಸುಳ್ಳು ಶಾಸ್ತ್ರ ಹೇಳ್ಸ್ಬಿಟ್ಟು ನನ್ಗೆ ಮೋಸ ಮಾಡ್ತಾವ. ನೋಡು ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ನಿನ್ ಸ್ವಲ್ಪ ಓವರ್ ಆಯ್ತು. ನಿಂದ ಅದಕ್ಕಿಂತ ಓವರ್ ಆಗ್ತದೆ. ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರು ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಜಾಗ ಖಾಲಿ ಮಾಡಿ. Come on, darling. Hey, lovers, don't disturb me. ಬಾರೆ ಬಾರೆ ರಂಗಮಂಚಕ್ಕೆ. ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ. ಕೊಡ್ರಿ ನಿಮ್ಮ ವೆಂಕಟೇಶ್ವರ, ನಾರಾಯಣ, ಮುಕುಂದ, ಗೋವಿಂದ, ಪಾಂಡುರಂಗ, ವಿಠಲ, ರವಿಚಂದ್ರನ ಕೊಡ್ರಪ್ಪ. ಕೊಡ್ರಿ ಅಪ್ಪ, ಕೊಟ್ಬಿಡ್ರಪ್ಪ. ನಮ್ ದೇಶ ಮ್ಯಾಚ್ ಅಲ್ಲಿ ಗೆದ್ಬಿಡುತ್ತೆ ಅಂತ 1000 ರೂಪಾಯಿ ಕಟ್ಬಿಡ್ತೀನಿ. ಯಾರಾದ್ರೊಬ್ರು ಗೆಲ್ಸ್ಕೊಟ್ಬಿಟ್ರಪ್ಪ. ಕೊಡ್ರ. ಹಲೋ, ಇಂಡಿಯಾ ಟಾಸ್ ಬಿಟ್ಟ.
ಕಾನ್ಸ್ಟೇಬಲ್ಗೆ ಪ್ರಮೋಷನ್ ಸಿಗೋದಿಲ್ಲ. ಏನೋ ಗಂಡ್ಲುಕರು ಏನೇ ಆದ್ರೂ ನೀವು ಬದ್ಲಾಗಲ್ಲ. ಗಂಡ್ಲುಕರು ಔಟ. ನಮ್ ದೇಶ ಹಾಳಾಗೋಯ್ತು. ಈ ನನ್ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕ್ ಹೋಗ್ತಾರೆ, ಊರ್ ಸುತ್ತಕ್ ಹೋಗ್ತಾರೆ. ಹಿಂಗೆಂತ ಗೊತ್ತಿದ್ರೆ ಒಂದು ನಯಾ ಪೈಸಾ ಕಟ್ತಾ ಇರ್ಲಿಲ್ವೇ? ನಮ್ಮ ದೇಶದ ಕ್ರಿಕೆಟ್ ನಂಬ್ಕೊಂಡು ಯಾವನು ಒಂದು ನಯಾ ಪೈಸಾ ಕಟ್ತಾರ್ರಿ. ಯಾವನವನ ಭಿಕ್ಷಿಕ. ಹೋಗಿ ನೋಡ್ ಹೋಗಿ. ಸ್ವಲ್ಪ ಪುಳಿಯೋಗರೆ ಇದ್ರೆ ಅಕ್ಕಮ್ಮ, ಸ್ವಲ್ಪ ಬೇಗ ಬರಮ್ಮ, ಹಶ್ವಾಗ್ತಾ ಇದೆ ಅಮ್ಮ. ಬೆಳಗಿನ ಯಾಕಯ್ಯ ವಟ ವಟ ಅಂತ ಕಿರಿಸ್ತಾ ಇದ್ಯಾ? ನಮ್ಮನೇಲಿ ಪುಳಿಯೋಗರೆ ಮಾಡಿರೋದು ನಿನ್ಗೆ ಗೊತ್ತು? 4ನೇ ಬೀದಿಲ್ ಭಿಕ್ಷೆ ಬಿಡ್ತಾ ಇದ್ದೆ. ನಿಮ್ ಮನೆ ಪುಳಿಯೋಗರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಎಳ್ಕೊಂಬಂತು. ನಿಂದೇನು ಮನುಷ್ಯನ್ ಮುಗ ಇಲ್ಲ ನಾಯಿ ಮುಗ? ಯಾವ್ದೋ ಮೂಗು ಅಂತ ತಿಳ್ಕೊಂಡೆ ಹಾಕಮ್ಮ. ನೋಡಪ್ಪ, ನಮ್ಮನೇಲಿ ನಮ್ಗಾಗಷ್ಟು ಮಾತ್ರ ಪುಳಿಯೋಗರೆ ಮಾಡ್ಕೊಂಡಿದೀವಿ. ಎಲ್ಲ ಖಾಲಿಯಾಗಿದೆ. ಇದು ಬಿಳಿ ಅನ್ನ ತರ್ತೀನಿ. ಮೇಡಮ್ಮ, ನನ್ನ ಹತ್ರನೇ ಸಾಕಿದೆ. ರಾತ್ರಿಗೆ ನಿಮ್ಗೆ ಬೇಕಾಗ್ಬೋದು ತಾಳೆ. ಚಿಚಿ, ಇದನ್ನೇ ಬೇಡ ಅನ್ನೋದು. ಬೇಡ ಅಂದ್ರೆ ಬಿಡಮ್ಮ. ಅದಕ್ಕೆ ಅನ್ಬಾರ್ದಂದ್ರೆ ಆಗ್ಬಾರ್ದಾಗುತ್ತೆ ಅನ್ನೋದು. ಇಲ್ಲೇ ಇರು, ನೀರ್ ತರ್ತೀನಿ. ಅದು ನನ್ನ ಹತ್ರನೇ ಇದೆಯಮ್ಮ. ನೋಡ್ರಿ, ಭಿಕ್ಷುಕದವನು ಬಿಸ್ಲೇರಿ ಕುಡಿತಾ ಇದ್ದಾನೆ. ಏನಮ್ಮ, ಬಿಚ್ಚದವನು ಬಿಸ್ಲೇರಿ ಕುಡಿಬಾರ್ದು ಅಂತ ಏನಾದ್ರು ಕಾನೂನ ಇದೆ? ನಾನ್ ಹೋಗಿ ದುಡ್ಡು ಕೊಟ್ರು ಅಂಗಡಿಯಲ್ಲಿ ಬಿಸ್ಲೇರಿ ಕೊಡ್ತಾನೆ, ನೀನ್ ಹೋಗಿ ದುಡ್ಡು ಕೊಟ್ರು ಬಿಸ್ಲೇರಿ ಕೊಡ್ತಾನೆ. ಈಗ ನೋಡಮ್ಮ, ನಿಮ್ ಮನೇಲಿ ಕಾವೇರಿ ವಾಟ್ರು, ಪಕ್ಕದ ಏರಿಯಲ್ಲಿ ತಿಪ್ಪಗೊಂಡಳ್ಳಿ ವಾಟ್ರು, ಈ ಕಡೆ ಬೋರ್ವೆಲ್ ವಾಟ್ರು. ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರ್ ಕುಡಿತಾ ಇದ್ರೆ ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ. ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಮೇಂಟೈನ್ ಮಾಡ್ತಾ ಇದೀನಿ. ನೋಡಿದ್ರೇನ್ರಿ ಆ ಭಿಕ್ಷುಕನಿಗೆ ಎಷ್ಟು ಕೊಬ್ಬಿದೆ ಅಂತ? ಏನಮ್ಮ ಅಂದೆ? ಹಲೋ, ನಾನು ಎಂತ ಹೇಳಿದ್ಲು? ಭಿಕ್ಷುಕದವನಿಗೆ ಎಷ್ಟು ಕೊಬ್ಬಿದೆ ನೋಡು ಅಂದ್ಲು. ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ 10 ಮನೆ ಅನ್ನ ತಿನ್ನೋ ಇನ್ನು ನನಗಿನ್ನೆಷ್ಟು ಕೊಬ್ಬಿರ್ಬೇಕು? ನೋಡ್ರಿ, ಅವ್ನು ನನ್ ಬೈಬಿಟ್ಟು ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇದ್ದೀರಾ? ಮತ್ತಿನ್ನೇ ನಾವು ನಿಡ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ. ಹೇಳಿದ್ರು ಹೇಳ್ದ, ಅಪ್ಪನು ಕುಟ್ಟಿದ್ ಮಾತು ಹೇಳ್ದ. ಬೇಗ ಒಳಂಗಡಿಗೆ ನಮ್ಮ ಮಾನ ಮರ್ಯಾದೆಲ್ಲ ಅರೆದಾಕ್ಬಿಟ್ಟನು. ಬಾಬಾ ಬಾಬಾ. ನಾಟಕದಲ್ಲಿ ನೀನೇನ್ ಪಾತ್ರ ಮಾಡ್ತಿದ್ದೆ? ಗೊಲ್ಲರ ಪಾತ್ರ. ಕೊಟ್ಟಿಗೆಲ್ ದನ ಕರುಗಳಿದೆ, ನೋಡ್ಕೊಂಡು ಇದ್ ಬಿಡು. ನೀನೇನ್ ಪಾತ್ರ ಮಾಡ್ತಿದ್ದೆ? ಧೀರ ಸಾಮಂತ. ವಾಚ್ಮನ್ ಡ್ರೆಸ್ ರೆಡಿ ಆಗಿದೆ, ಅದನ್ನ ಹಾಕೊಂಡು ಗೇಟ್ ಕಾಯಕ್ ಹೋಗು. ನೆಕ್ಸ್ಟ್ ಜಾಲ್ರ ಹೊಡೆಯೋದು, ಅದೇ ಜಿಂಗ್ ಚಾಕ್ ಜಿಂಗ್ ಚಾಕ್. ಅದಕ್ಕೆ ನಾನಿದ್ದೀನಿ, ನಿನ್ ನನ್ನನ್ ಫಾಲೋ ಮಾಡು. ಆಯ್ತಣ್ಣ. ಶ್ರೀಮತಿ ಕೆಂಗೇರಿ ಅವರೇ, ತಮ್ಮ ಪಾತ್ರ? ನಂದು ಕಥಾನಾಯಕಿಯ ಪಾತ್ರ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪಾಕಿಟ್ ಹಾಕೊಂಡು ಅಲ್ಲಲ್ಲ ಬಕೆಟ್ ನೀರ್ ತುಂಬಿಸ್ಕೊಂಡಿದ್ಬಿಡು. ಮುತ್ತಿಗೇನ್ ಕೆಲ್ಸ? ಯಾಕೋ ಡೇಂಜರ್. ತಮ್ಮ ನಾಮಧೇಯ? ಸಿಂಹ. ಯಾವ ಸಿಂಹ? ಸಾಹಸ ಸಿಂಹನ, ಕೆರಳಿದ ಸಿಂಹನ, ಸಿಂಹಾದ್ರಿಯ ಸಿಂಹನ? ಅದ್ಯಾವುದೂ ಅಲ್ಲ, ರಾಜ ನರಸಿಂಹ. ನನ್ನ ಹೆಸರು ನರಸಿಂಹ. ನಾನು ಮಾಡುವ ಪಾತ್ರ ರಾಜ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಟರಕ್ 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 ಅಂತ ಹೋಗ್ತಾ ಇದ್ರೆ. ನೀ ಎಲ್ಗೂ ಹೋಗಬೇಡ. ಕುದುರೆಗಳು ಬೇಕಾದಷ್ಟಿದೆ, ಲಾಯದಲ್ಲಿ ಕೆಲಸ ಮಾಡ್ಕೊಂಡಿದ್ಬಿಡು. ಏನು, ಮಹಾರಾಜನಾದ ನಾನು ಕುದುರೆ ಮಾಲೀಸ್ ಮಾಡುವುದು, ಅದರ ಲದ್ದಿ ಎತ್ತುವುದೇ? ಆಗದು. ಆಗದು ಎಂದರೆ ಜಟ್ಕ ಮೇಲೆ ಕೂತ್ಕೊಂಡು ಟಗಡಕ್ 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 ಹೋಗ್ತಾ ಇರು. ಆಗನ್ನದಿರು ಸಹೋದರ, ಆಗನ್ನದಿರು. ಕುದುರೆ ಲದ್ದಿ ಏನು ಬೇಕಾದರೆ ಪ್ರಾಣಕಾಂತ, ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ನಾಥ? ಇವನು ನಾಟನ, ಗಬ್ಬು ನಾಟ ಅಲ್ವೇ? ನನ್ನ ಮುಂದೆನೆ ಇವನ್ನ ತಪ್ಕೋತಾ ಇದೆಯಲ್ಲ, ನಿನಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ? ಕೃಷ್ಣ, ನಾನ್ ನಿನಗೆ ಅವಾಗ ಹೇಳ್ತಾ ಇರ್ಲಿಲ್ವಾ ನನ್ ಕನ್ಸಲ್ಲೊಬ್ಬ ಮನ್ಮತ ಬರ್ತಾನೆ ಅಂತ? ಮನ್ಮತ ಇವನು ಮನ್ಮತನೇನೆ, ಮಕ ನೋಡಿ.
ಒಳ್ಳೆ ಕಕ್ಕಸ್ ತೊಳೆ ಒಂಥರ ಇದ್ದಾನಲ್ಲಿ. ಅದೇ ನಗು, ಅದೇ ಪಟ್ಟು, ಅದೇ ಜುಟ್ಟು. ಇವತ್ತು ಮನ್ಮಥ, ನಿನ್ನ ಪಟ್ಟಿಗೂ ಜುಟ್ಟಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಬಿಳ್ಳಂಗೋವಿ ಕೃಷ್ಣನೇ ಅಲ್ಲ. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿಯ ಉಡುಗೊರೆ ನಿನಗಾಗಿ ಕಾದಿದೆ. ದಾಳಿಂಬೆ ದ್ರಾಕ್ಷಿ ಫಲವ ಓ ಬಂದೆ. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಕೃಷ್ಣ, ಏನ್ ಕೃಷ್ಣ ಖುಷಿಯಲ್ಲಿದ್ಯಾ? ಏನಿಲ್ಲ, ಸಿಗ್ಬಾರ್ದಂದ್ ನನಗ್ ಸಿಗ್ತಾ ಇದೆ. ಅದಕ್ಕೆ ಯಾಕೆ ಇಷ್ಟು ಡೊಲ್ ಸುರಿಸ್ತಾ ಇದ್ಯಾ? ನಾನ್ ನಿನಗೆ 1000 ಸಲ ಹೇಳಿದೀನಿ, ಹಾ. ನಮಗ್ ಸಿಗೋದು ಸಿಗುತ್ತೆ. ಹಾ. ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ನನಗ್ ಸಿಕ್ಬಿಡ್ತಲ್ಲ. ಏನದು? ಹೇಳಲ್ಲ, ನಾನು ಹೇಳಲ್ವಾ? ಹೇಳಲ್ಲ. ಮತ್ತಿಲ್ಲೇನ್ ಮಾಡ್ತಿದ್ವಿ? ಸನ್ನೇನ್ ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ತುಂಬಾ ನುಳಿಬೇಡ ಕಣೆ, ನನ್ಗೇನೇನೋ ಆಗ್ತಾ ಇದೆ. ದೊಂಗ. ಆನೆಗೆ ಕುದುರೆ ಲಾಯದಲ್ಲಿ ಏನೋ ಕೆಲಸ, ನಡೆಯ. ರಾತ್ರಿ ಹೂವಿನ ತೋಟಕ್ಕೆ ಬಾ, ಅಲ್ಲಿ ಆಮೇಲೆ ಮುತ್ತು ಬಂದೆ. ಮುತ್ತು ಬಂದೆ ಸಾವ್ಕಾರೆ. ಹೊರಡೋಗ್ಬೇಕು, ಗಾಡಿ ರೆಡಿ ಮಾಡಿ. ಸರಿ ಸಾವ್ಕಾರೆ. ಅದು ಸಂಜೆ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಅಂಜಲಿ ಬಂದೈತೆ. ಕಾಫಿ. ಎಲ್ಲೋ ಪುಟ, ದೀಪಾವಳಿ ಉಡುಗೊರೆ ಕೊಡ್ತೀನಿ ಅಂದ್ಲು. ಇಲ್ಲೇ ಇರ್ತೀನಿ ಅಂದ್ಲಲ್ಲ, ಎಲ್ಲೋದ್ಲು? ಇಲ್ಲೇ ಬಂದಲ್ಲ, ಎಲ್ಲೋಗ್ಬಿಟ್ಟ? ಈ ನನ್ ಮಗ ಇಲ್ಲಿ ಯಾಕೆ ಬರ್ತಾವನೆ? ಮಾಡ್ತೀನಿ. ಎಲ್ಲೋಗ್ಬಿಟ್ಟ? ಜೇನು ಹುಡುಕ ಬಂದ್ರೆ ಜೇನು ಗುಡಿ ಸಿಕ್ಬಿಡ್ತಲ್ಲ. ಪದ್ದು ನನ್ ಮುದ್ದು ಮಲ್ಲಿಗೆ ಹೂವು ಚೆನ್ನ, ಬೆಳಕು ಚೆನ್ನ ಬಂದರೆ ಏನು ತೊಂದರೆ. ನೋಡ್ದೆ 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 ದೇವ್ರೆ. ಇವ್ರ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದ್ರು? ಬಚ್ಕೋ. ಅರೆ, ಸಾವುಕಾರ ಯಾಕೆ ಬಚ್ಕೋತಿದ್ದಾರೆ?
ಓಹ್, ಬಿಕ್ಕಳಿಕೆ ಬೇರೆ ಬಂದಿದೆ. ಓ, ಸಾವುಕಾರ ನೋಡಕ್ಕೆ ಇರ್ಬೇಕು. ಆಹಾ, ನನ್ನವಳು ಬಂದ್ಲು. ಏಯ್ ರಂಬೆ, ಇಲ್ಲೇ. ಎಲ್ಲಿ ಎಲ್ಲಿ? ಹಾಯ್ ಮುತ್ತ. ದೊಂಗ. ಏನಂದೆ? ದೊಂಗ. ಆಹಾ, ಎಷ್ಟ್ ಚೆನ್ನಾಗಿ ಹೇಳ್ತೆ ಕಣೆ. ಅಂಜಲಿ ಅಮ್ಮ ಈ ಕಡೆನೆ ಬರ್ತಿದ್ದಾರೆ. ಅಯ್ಯೋ. ಹೇ, ಮುತ್ತು, ದೀಪಾವಳಿ ಉಡುಗೊರೆ. ಅದು ದೀಪಾವಳಿಗೆ. ನಂಗೆ ಈಗ್ಲೇ ಬೇಕು, ಕೊಡು. ಅಯ್ಯೋ, ನನ್ನ ಮಾತು ಕೇಳು. ಅಯ್ಯೋ, ಎಲ್ಲೂ ಕಾಣಲ್ಲ. ರಾಜ್ಕುಮಾರಿ, ರಾಜ್ಕುಮಾರಿ. ಅಣ್ಣ, ನಿನ್ ಕಾಲ್ ಮುಗಿತೀನಿ ತಪ್ಪಾತ. ಅದಕ್ಕೆ ಯಾಕೆ ಕಾಲ್ ಹಿಡಿತೀಯ? ಮಜಾ ಮಾಡು, ಮಜಾ ಮಾಡು. ಅವಳ ಒಪ್ಕೊಂಡ ಮೇಲೆ ಇನ್ನೇನಿದೆ ಮಾಡು. ಏಯ್, ಏನಾಯ್ತು? ನನ್ ಮಗನೇ ಏನಾಯ್ತಾಳ? ಏನಾಯ್ತಾಳಲ್ಲ ನನ್ ಮಗನೇ? ನಾನು ಮದ್ವೆ ಮಾಡ್ಕೋಬೇಕು ಅಂತಿದ್ ಹುಡುಗಿನ ನನ್ ಮಗ ಕ್ಯಾಚ್ ಹಾಕೊಂಡ್ಬಿಟ್ಟ. ಅಯ್ಯ, ಅಷ್ಟೇ ತಾನೆ ನನ್ ಮಗನೇ. ಜೀವನದಲ್ಲಿ ಸಿಗ್ಬೇಕಂತಿದ್ರೆ ಸಿಕ್ಕೇ ಸಿಗುತ್ತೆ, ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ಯಾರು ಯಾರಿಗೆ ದೀಪಾವಳಿ ಉಡುಗೊರೆ ಕೊಡೋದು? ಎಲ್ರು ಮರ್ಯಾದೆಯಿಂದ ಆಚೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಭೀಮಾ. ಇಷ್ಟು ಜನ ಒಟ್ಟಿಗೆ ಇಲ್ಲಿ? ನಾ ಹೇಳ್ತೀನಮ್ಮರೆ, ಸಂಜೆ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ಕೊಡ್ತೀನಿ ಅಂತ ಬರ್ದವನು ಆ ಪರದೇಶಿ ನನ್ ಮಗ. ಅಮ್ಮ, ಅನ್ನಪೂರ್ಣೇಶ್ವರಿ ತಾಯಿ, ಈ ಕಾಗೆ ಬಂದಲ್ ಮಾತ್ ಮಾತ್ರ ನಂಬೇಡಿ. ಆ ಲೆಟ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ತಾಯಿ, ಯಾವ ಸಂಬಂಧನೂ ಇಲ್ಲ. ಎಲ್ಲಾರು ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ ಒಟ್ಟಿಗೆ ಸೇರಿದೀವಲ್ಲ, ಯಾಕೆ? 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 ಹೌದು, ಯಾಕೆ? ಅದೇ ಯಾಕೆ? ಏನು ಡೌಟಾ? ಎಲ್ರು ಒಟ್ಟಿಗೆ ಸೇರಿ ಹಾಡಿ ಕುಣಿದು ಕುಪ್ಪಳಸಕ್ತಾನೆ ಬಂದಿದ್ದೀರಿ. ಆಗ್ಲಿಂದ ನಾನೇ ಕಾಯ್ತಾ ಇದ್ದೀನಿ. ಓಹೋ, ಯಾವನವನು? ಮುತ್ತ ಬಂದ್ಬಿಟ್ಯಾ? ಸಾವುಕಾರು ರೆಡಿ ಆಗಿದ್ದಾರೆ, ಕೆಳಗೆ ಬರ್ತಿದ್ದಾರೆ. ಸಾವುಕಾರ ಬರ್ತಾ ಇದಾರ? ಆಗ್ಲಿಂದ ಅಮ್ಮವ್ರು ಮುಸ್ಗುತ್ತಾ ಇದ್ರು, ಸದ್ಯ ಬಂದಿಲ್ಲ. ಈಗ ಅವ್ರಿಗಾಗುತ್ತೆ ಹುಟ್ಟಿದಬ್ಬ. ಅಬ್ಬಾ, ಮುತ್ತು ಬಂದಾಯ್ತು. ಹೌದು, ಆಗ್ಲಿಂದ ನಾವ್ ಇಲ್ಲೇ ಇದ್ದೀವಿ. ನೀನ್ ಯಾವಾಗ ಬಂದೆ, ಎಲ್ಲಿಂದ ಬಂದೆ? ನಾನು ಬರೋದು ನಿನಗ್ ಮಾತ್ರ ಅಲ್ಲ, ಇಲ್ಲಿರೋರು ಯಾರಿಗೂ ಗೊತ್ತಾಗಲ್ಲ. ಓಹೋ, ಹೇಗೆ? ಅವ್ನ್ ಬರೋದ್ ನಮಗ್ ಗೊತ್ತಾಗಲ್ಲ, ನಾನ್ ಬರೋದ್ ನಿಮಗ್ ಗೊತ್ತಾಗಲ್ಲ. ಬರ್ಬೇಕಾ ಟೈಮ್ ಅಲ್ಲಿ ಜಾಗದಲ್ಲಿ ಕರೆಕ್ಟ್ ಆಗಿ ಬರ್ತೀನಿ. ಓಹೋ, ಯಾ ಮುತ್ತು ಅಲ್ಲೋಡು ಸಾವುಕಾರು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಮುತ್ತು, ಬಾ. ಯಾಕಮ್ಮ? ಅಮ್ಮ, ಸಾವುಕಾರ ಹುಟ್ಟಬ್ಬ ಇವತ್ತು, ನೀವೇ ಆಶೀರ್ವಾದ ಮಾಡ್ತಿದ್ರಿ. ಹೇಗೆ? ಮೊದಲ ಆ ಬುದ್ಧಿ ಅವನಿಗಿದ್ರೆ ಹೆತ್ತವಳ ಮನಸ್ಸನ್ನ ಸಂತೋಷವಾಗಿ ಇಡೋಕ್ ಕೇಳು, ಆಮೇಲೆನ ಆಶೀರ್ವಾದ ಎಲ್ಲ. ಏನದು? ಅದಲ್ಲ, ಸಾವುಕಾರ್ರೆ, ನೀವಿನ್ನೂ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಅಮ್ಮನ ಕೋಪ. ಅಮ್ಮ, ಈ ವರ್ಷ ನೋಡ್ತೀರಿ, ನೀವ್ ಅನ್ಕೊಂಡಾಗೆಲ್ಲ ಆಗೋಗುತ್ತೆ. ಮುಂದಿನ ವರ್ಷದಿಂದ 3 ಜನ ಕಾಲಿಗೆ ಬೀಳ್ತಾರೆ. 3? ಸಾವುಕಾರ ಒಬ್ರು, ಮದ್ವೆ ಆಗೋರೊಬ್ರು, ಮಡ್ಲೆಲ್ ಒಂದು, 3 ಜನ ಆಯ್ತಲ್ಲ. ಅವಳಿ ಜವಳಿ ಆದ್ರೆ 4.
ಸಾವುಕಾರ ಹ್ಮ್? ಅಮ್ಮವ್ರು ನಗ್ತವ್ರು, ಇದೇ ಚಾನ್ಸ್. ಕಾಲಿಗೆ ಬಿದ್ಬಿಡೆ ಬೇಳೆ. ಮುತ್ತು ಹೇಳೋ ಪ್ರಕಾರ ಈ ಮನೇಲೆಲ್ಲ ಒಳ್ಳೇದಾದ್ರೆ ಅದೇ ಸಂತೋಷ. ನಾ ಹೊರಡ್ಬರ್ತೀನಮ್ಮ. ಎಲ್ಲಿ ನಾಟಕಕ್ಕ? ನಾಟಕನಾ? ಇಲ್ಲಮ್ಮ. ಆ? ನಿನ್ನೆ ನೀನ್ ನಾಟಕಕ್ಕೆ ಹೋಗಿಲ್ಲ? ಓ ಇಲ್ಲಮ್ಮ, ನಾಟಕ ಅದೆಲ್ಲ ನೋಡೋದ್ ಬಿಟ್ಟು ಬಹಳ ದಿನ ಆಯ್ತು. ಮುತ್ತು ನೀನ್ ಹೇಳು. ಇಲ್ಲಮ್ಮ, ಹೋಗ್ಲಿಲ್ಲ. ನಿನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಸತ್ಯವಾಗ್ಲೂ ಹೋಗ್ಲಿಲ್ಲಮ್ಮ. ನಿನ್ ಬಗ್ಗೆ ನೀನ್ ಯಾವತ್ ಯೋಚನೆ ಮಾಡಿದ್ಯಾ? ಇವನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಅದೆಲ್ಲ ಆಗ್ಬಿಡಮ್ಮ. ತಲೆ ಮೇಲೆ ಕೈ ಇಟ್ಟು ಹೇಳು ಅಂದೆ. ಸರಿ 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 ಸರಿ. ಸತ್ಯವಾಗ್ಲೂ ನಾಟಕಕ್ಕೆ ಹೋಗಿದ್ವು ಅಮ್ಮ. ಮೋಹಿನಿ ಬಸ್ ಮಾಸ್ಪುರ ಬೆಳಿಗ್ಗೆ 5 ಗಂಟೆಗೆ ಬಂದ್ವಿ. ರಾಜ, ನೀನ್ ಇವತ್ತು ಯಾವ ನಾಟಕಕ್ಕೂ ಹೋಗ್ಬಾರ್ದು. ನಿನ್ಗೋಸ್ಕರ ಜನ ಕಾಯ್ತಾ ಇದ್ದಾರೆ. ನೀನ್ ಮಾಡ್ಬೇಕಾದ ದಾನ ಧರ್ಮ ತುಂಬಾ ಇದೆ. ಸದ್ಯಕ್ಕೆ ಇವತ್ತು ನಾಟಕ ಇಲ್ಲ, ನಡಿ. ನಾವಿವತ್ತು ನಾಟಕ ನೋಡಕ್ ಹೋಗ್ತಾ ಇದೀವಿ. ಏನದು? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಹೊಡ್ ಬರೋಣ ಅಂತ. ಹೌದು, ದೇವಸ್ಥಾನಕ್ಕೆ ತಾನೇ? ಹೌದಮ್ಮ, ದೇವ್ರ ನೋಡ್ಕೊಂಡ್ ಬರಕ್ಕೆ. ಹೌದು, ಬರ್ತೀವಿ. ದೇವತೆ ನೋಡ್ಕೊಂಡ್ ಬರ್ತೀವಿ. ಹಾಕ್ರಲಾ ಇದೇನ ಆರಾನ ಬಾರಾನ? ಈ ಜಮೀನ್ದಾರ್ ತುಕ ಇಷ್ಟೇನಾ? ರಾಜ, ಮುತ್ತು, ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರಲ್ಲ, ಹೋಗ್ಬಿಟ್ ಬನ್ನಿ, ಹೊರಡಿ. ಕೃಷ್ಣ, ಮುತ್ತು, ನಾ ಇಲ್ಲಿದ್ದೀನಿ ಎತ್ತ. ಓ ನೀನ್ ಇಲ್ಲಿದ್ಯಾ? ಇಲ್ಲೇ ಇರು. ಏನ್ ನಿಂಗ್ ಮಾಡ್ತಿದ್ದೀರೋ? ಯಾಕೆ ಆಕಳಿಕೆ? ಅದು ಬಿಕ್ಕಳಿಕೆ, ಆಕಳಿಕೆ ಅಲ್ಲ. ಬಿಕ್ಕಳಿಕೆ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೆ ನೀನು? ಅವಳು ಹಾಗೇನಪ್ಪ, ಅಳು ಬಂದ್ರು ಬಿಕ್ಕಳಿಸ್ತಾಳೆ, ದುಃಖ ಆದ್ರೂ ಬಿಕ್ಕಳಿಸ್ತಾಳೆ, ಸಂತೋಷ ಆದ್ರೂ ಬಿಕ್ಕಳಿಸ್ತಾಳೆ, ಕೋಪ ಬಂದ್ರು ಬಿಕ್ಕಳಿಸ್ತಾಳೆ. ಓಹ್, ಈ ಬಿಕ್ಕಳಿಕೆ ನಿಲ್ಸೋದು ಯಾಕೀಗ? ನೋಡಮ್ಮ, ನಾನು ಪುಟ್ಟು ಮಗುವಾಗಿದ್ದಾಗ ನಂಗೂ ಹಿಂಗೆ ಬಿಕ್ಕಳಿಕೆ ಬರ್ತಾ ಇತ್ತು. ಆವಾಗ ನಾನು ಈ ಬಿಕ್ಕಳಿಕೆ ನಿಲ್ಸಕ್ಕೆ ಏನ್ ಮಾಡ್ದೆ ಗೊತ್ತಾ? ಲೋಟು ತುಂಬಾ ನೀರು ಇಟ್ಕೊಂಡ್ಬಿಟ್ಟು ಗಟ ಅಂತ ಕುಡಿದ್ಬಿಡ್ತಾ ಇದ್ದೆ. ಬೇರೆ ಯಾವ ಔಷಧಿನೂ ಕುಡಿತಾ ಇರ್ಲಿಲ್ಲ. ಈ ನೀರಿರುತ್ತಲ್ಲ, ನೀರು ಚೆನ್ನಾಗಿ ಜ್ಞಾಪಕ ಇಟ್ಕೋ. ನೀರು ಅದನ್ನ ಲೋಟು ತುಂಬಾ ಹಾಕೊಂಡ್ಬಿಟ್ಟು ತಣ್ಣೀರು ಬಿಸಿರು ತಣ್ಣೀರು ಬಿಸಿರು ತಣ್ಣೀರು ಬಿಸಿರು ತಣ್ಣೀರು ಇಷ್ಟೇ, ಪಂಚಲ್ ತಿರ್ಲೆ ಬಿಟ್ರೆ ಬಿಕ್ಲಿಗೆ ನಿಂತೋಗುತ್ತೆ. ಲೇಲೆ ಮುರಾರಿ, ಯಾಕ ಪರಾರಿ ಕಟ್ಕೊಳ್ಳೋ ನಿನ್ ಪಂಚೆ. ಎಲ್ಲಾ ಕಡೆ ಇಂಥ ನನ್ ಮಕ್ಳೇ ತುಂಬ್ಕೊಂಡ್ಬಿಟ್ರೆ ಪ್ರಪಂಚ ನೆಗೆದ್ ಬಿದ್ದು ನೆಲ್ಲಿಕಾಯಿ ಆಗ್ಬಿಡುತ್ತೆ. ತಗೊಳ ಕ್ರಾಂತಿ. ಅಪ್ಪಾಜಿ ತಗೊಳ್ಳಿ. ಏನಯ್ಯ ಕೃಷ್ಣ, ಯಾರಿಗೆ ಬೈತಾ ಇದೀಯೋ? ಏನಿಲ್ಲ, ಜೀವನನೇ ಬೇಜಾರಾಗ್ಬಿಟ್ಟಿದ್ಯಪ್ಪ. ಯಾಕ ಮುಖನ ಯಾವಾಗ್ಲೂ ಅರ್ಲೆಲ್ಲ ಕುಡಿದ ಮಾಡ್ಕೊಂಡಿರ್ತೀಯ? ಇನ್ನೇನ್ ಗುರು, ನನ್ನ ಅಂಗಡಿ ಪಕ್ಕದಲ್ಲಿ ಇದ್ನಲ್ಲ ಕುಂಬಳಕಾಯಿ ಚೊಂಬಣ್ಣ, ಸಾಲ್ಗಾರರು ಕಾಟ ತಡಿಯಕ್ಕಾಗದೆ ಮೆಟಲ್ ಸೀಟ್ ತಗೊಂಡು ನೆಗದ್ ಬಿದ್ಬಿಟ್ಟಿದ್ದಾನೆ. ಅಲ್ಲ, ಯೋಗ್ಯತೆ ಮೀರಿ ಯಾಕೆ ಸಾಲ ಮಾಡ್ಬೇಕು ಅಂತೀನಿ. ಸಾಲ ಕೊಡೋನೇನು ನೋಟ್ನ ಪ್ರಿಂಟ್ ಮಾಡಕ್ ಕೊಡ್ತೇನೆ. ಎಲ್ಲಾರು ಹಿಂಗೆ ಮಾಡ್ಬಿಟ್ರೆ ಅವನು ಮಠ ಸೇರ್ಕೋಬೇಕಾಯ್ತದ ಅಷ್ಟೇ. ಊರ್ನ ಉಸಾಬರಿ ಕಟ್ಕೊಂಡು ಕಾಜಿ ಸಾಬ ಬಡವಾದಂಗೆ ನಿನ್ಗೆ ಯಾಕೋ ಇದಲ್ಲ? ಅದು ಸರಿ ಇನ್ನು. ಟೀ ಕುಡ್ದಾದ್ರೂ ಸ್ವೀಟ್ ತಿನ್ನು, ಸ್ವೀಟ್ ತಿಂದಾದ್ರೂ ಟೀ ಕುಡಿ. ತಗೋ. ಇದ್ಯಾಕೋ ನೀನ್ ಹುಡ್ತಾ ಬನ್ನ? ಅಯ್ಯ, ಈ ಪ್ರಪಂಚದಲ್ಲಿ ಬಯೋಡೇಟನೇ ಇಲ್ಲಿರೋ ಬೇವರ್ಸಿ ನನ್ ಮಗ ಅಂತಂದ್ರೆ ನಾನೇ ನೋಡು. ಇನ್ನು ಹುಟ್ಟಿದಪ್ಪ ಎಲ್ಲಿಂದ ಬರ್ಬೇಕು? ನಮ್ಮ ಅಪ್ಪಂದು ಸೂಪರ್ ಡೂಪರ್ ಸಿಲ್ವರ್ ಜುಬ್ಲಿ. ಓಹೋ, ಹೆಲಿಕಾಪ್ಟರ್ ಪೂಜೆ. ನೀನ್ ಟೀ ಕುಡಿ ಗುರು, ನಾ ಬರ್ತೀನಿ. ಇಷ್ಟು ವರ್ಷ ಅದೆಲ್ಲಿದ್ದೆ ದುರ್ಗವ್ವ? ಯಾಕೆ? ಜಡ್ಡು ಹಿಡಿದು ನನ್ನ ನಾಲ್ಗೆಗೆ ನಿನ್ನ ಕೈಯಾರೆ ನನ್ನ ಬಾಯಿಗೆ ಜೇನುತುಪ್ಪ ಬಿಟ್ಟಂಗ ಆತ್ಮ. ತಡ್ಗೋ ದುರ್ಗವ್ವ ದುಡ್ಡ. ನನ್ ಮಕ್ಳ, ನನ್ ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಲೆಕ್ಕ ಬರೆಸ್ತಾ ಇದ್ದವ್ರು ಇಲ್ಲಿ ಬಂದು ದುಡ್ಡು ಕೊಟ್ಟು ಜೊಲ್ಲು ಸುರಿಸ್ಕೊಂಡು ದೋಸೆ ತಿಂತಾ ಇದ್ದೀರಲ್ಲ, ಇದ್ ಯಾವ ನ್ಯಾಯ? ನಿಂದು ಹೋಟ್ಲ ಸಾಲ ಕೊಟ್ರು ನೀನ್ ಸವಾಸ ಬೇಡ ಕಣಯ್ಯ. ನೀನ್ ಕೊಟ್ ಗಪ್ ತಿಂಡಿನೆಲ್ಲ ತಿಂದು ನಂದೊಂದ್ ಕಿಡ್ನಿನೇ ಫೇಲ್ಯೂರ್ ಆಗೋಯ್ತು. ನಿಂದು ಒಂದು ಕೈಯಾದು, ನಿನ್ನ ಕೈಗೆ ಲಕ್ವ ಹೊಡೆಯ. ಅಲ್ಲಿ ನೋಡಯ್ಯ, ಕೈ ಅಂದ್ರೆ ಅದಯ್ಯ. ನೀನ್ ಸವಾಸ ಮಾಡಿದಕ್ಕೆ ನನ್ನ ಹೆಂಡತಿ ಪಕ್ಕಕ್ಕೆ ಬರೋದೇ ಬಿಟ್ಬಿಟ್ಲು. ಹೋಗಿ ಎಲ್ಲಾದ್ರೂ ಪಿಂಡ ಬಿಡಕ್ ಸೇರ್ಕೋ.
ನನ್ನ ಗಿರಾಕಿಗಳಿಗೆಲ್ಲ ತಲೆ ಕೆಡ್ಸಿ ನನ್ನ ಹೋಟ್ಲು ಮುಂದೆನೆ ನಿನ್ನ ಅಂಗಡಿ ಬಿಚ್ಚಿದ್ಯಲ್ಲ, ಯಾವನ್ ಕೇಳಿ ನಿನ್ನ ಅರ್ಪ ಬಿಚ್ಚಿದೆ? ತೇರಿ ನಿನ್ ನಾಳೆನ್ ಲಿಂಗನ ಮೆಕ್ಕೆ ನೀನ್ ಯಾವ ದಾಸಯ್ಯ ಅಂತ ನಿನ್ನನ್ನು ಕೇಳಿ ನನ್ನ ಅಂಗಡಿ ಓಪನ್ ಮಾಡ್ಬೇಕಯ್ಯ. ಈ ಏರಿಯಾ ಕಾಲಿಟ್ಟು ಇನ್ನು 3 ಗಂಟೆ ಆಗಿಲ್ಲ, ನನ್ ಮೇಲೆ ಜಬರ್ದಸ್ತ್ ಮಾಡ್ತೀಯೇನೆ? ನೋಡ್ತಾ ಇರೋ ನಿನ್ ಏನ್ ಮಾಡ್ತೀನಿ ಅಂತ. ನೀನ್ ಏನ್ ಕಿಸಿತಿ ಅಂತ ನನಗೂ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡು ಹೋಗ. ಹೆಣ್ಣು ಹುಡುಗಿ ಮೇಲೆ ರೋಪ್ ಆಗ್ತಿಯಲ್ಲ, ನಾಚಿಕೆ ಆಗಲ್ಲ? ಹೋಗ ಹೋಗ ಹೋಗಲು ಗುರು 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 ಏನು ಕೃಷ್ಣ? ಮೊದ್ಲು ಆಟ ನಿಲ್ಸು. ಲೋಟ ತೊಳ್ಕೊಂಡು 3 ಹೊತ್ತು ಊಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ಏನಾಯ್ತು? ಅವಳ ದುರ್ಗಿ ಅಂತೆ ನಾನು ಹೋಟ್ಲ್ ಮುಂದೆ ಅವಳ ಅಂಗಡಿ ಬಿಚ್ಕೊಂಡು ನನ್ ಬಾಯಿಗೆ ಮಣ್ಣು ಹಾಕ್ಬಿಟ್ಲು. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಅವಳಿಗೊಂದ್ ಗತಿ ಕಾಣಿಸು. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸರ್ಕಾರದವರೇ ಈ ದನ ಆ ದನ ಅಂತ ಸಹಾಯ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನಾವು ಅವಳ ಹೊಟ್ಟೆ ನೋಡಿದ್ರೆ ನೋಡ್ದ ಮುಖಕ್ಕೆ ಉಗಿಯೋದಿಲ್ವಾ? ಅಯ್ಯ ನೀನ್ ಹೆಂಗ್ ಅನ್ಬಿಟ್ರೆ ನನ್ ಗತಿ? ನೋಡ್ರು, ನಾನು ತಲೆ ತಿನ್ಬೇಡ. ನಾ ಅರ್ಜೆಂಟ್ ಕಾರ್ ಡೆಲಿವರಿ ಕೊಡ್ಬೇಕು. ಸಾಯಂಕಾಲ ಸಿಗ್ತೀನಿ. ಗುರು ಗುರು ಹೋಗ ಹೋಗ. ನಿನ್ ಟೈಮ್ ಚೆನ್ನಾಗೈತೆ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಏನ್ ಮಾಡೋದು? ನನ್ ಟೈಮ್ ಚೆನ್ನಾಗಿಲ್ಲ. ಅಣ್ಣ ಟೈಮ್ ಎಷ್ಟು? ಇಲ್ಲಿಂದ ಸೀದಾ ಹೋಗು, ಎಡಗಡೆ 2ನೇದೇ ಸೇಟು ಅಂಗಡಿ. ಅಲ್ಲಿ ನನ್ನ ವಾಚ್ ಅಡ ಇಟ್ಟಿದ್ದೀನಿ, ಟೈಮ್ ಕೇಳ್ಕೊಂಡು ಹೋಗ್ತಾ ಇರು. ಸರಿ ಅಣ್ಣ. ರೈಟ್ ಹೇಳು. ಸಾಕು. ಕುಡಿದ್ರು, ನೀನ್ ಚೆನ್ನಾಗಿರ್ಬೇಕು, ಕುಡಿ. ಯಾಕಪ್ಪ ಏನು? ಎಷ್ಟೊತ್ತ ಬರೋದು? ಆ ಕಡೆ ಗಿರಾಕಿ ಇಲ್ವಾ? ನಾವೇನ್ ಹಬ್ಬೆ ಬರೀಗಳ? 1 ಕ್ವಾರ್ಟರ್ ಸಾಲ ಕೊಡ್ರಿ ಅಂತಂದ್ರೆ ಬಟ್ಟೆನೆ ಬಿಚ್ಕೊಂಡ್ಬಿಡ್ತೀರಾ? ಹೋಗ್ ಬಿಲ್ ತಗೊಂಬ. ಹಾಟ್ ನ್ಯೂಸ್ ಹೇಳ್ತಿ ಅಂತ ಕರ್ಕೊಂಬಂದು ನೀನೇ ಹಾಟ್ ಆಗ್ಬಿಟ್ಟಲ್ಲ. ನಿನ್ನ ಹತ್ರ ಹೆಂಗ್ ಹೇಳೋದು ಅಂತ ನಾಚಿಕೆ ಆಗ್ತಾ ಇದೆ ಗುರು. 3 ಬಿಟ್ರೆ ನಿನಗೆ ಅದೆಲ್ಲಿಂದ ಬರ್ಬೇಕು? ಅದು ಈ ಸಾಲ ಅಂಗಡಿಲಿ. ಅದೇನಂತ ಹೇಳ. ನಾನ್ ಮದ್ವೆ ಆಗ್ತಾ ಇದ್ದೀನಿ ಗುರು. ಅಯ್ಯೋ ನಿನ್ ಮದುವೆ ಮಾಡ್ಕೊಳ ಪುಣ್ಯಾತ್ಗಿತಿ ಯಾರಪ್ಪ? ಹೆಂಗ್ ಗುರು ಹಿಂಗನ್ಬಿಟ್ಟೆ? ನಾನಿರೋ ಸ್ಮಾರ್ಟ್ನೆಸ್ಗೆ ಐಶ್ವರ್ಯ ರೈನೋ ಸುಸ್ಮಿತಾ ಸೇನ್ ಮದ್ವೆ ಮಾಡ್ಕೋಬೇಕಾಗಿತ್ತು. ಅವ್ರ ಟೈಮ್ ಚೆನ್ನಾಗಿತ್ತು, ಅದೃಷ್ಟವಶಾತ್ ಆಗ್ಲಿಲ್ಲ. ಮದುವೆ ಮಾಡ್ಕೋತಿದ್ಯಾ? ಇನ್ಮೇಲಾದ್ರೂ ಈ ಕೆಟ್ಟ ಚಾಳಿಗಳನ್ನ ಬಿಟ್ಟು ಒಳ್ಳೆ ಮನುಷ್ಯನಾಗೋದನ್ನ ಕಲಿ. ನಿನ್ನ ಮೇಲೆ ಹಣೆ ಗುರು, ಈ ಕ್ಷಣದಿಂದ ನಾನು ಕುಡಿಯೋದಿಲ್ಲ. ಏನು ಉದ್ದಾರ ಆಗಲ್ಲ. ಟೈಮ್ ಆಯ್ತು, ಮಳೆ ಬಲಕ್ ಶುರು ಆಯ್ತು. ನೆಟ್ಟಿಗೆ ಮನೆಗೆ ಹೋಗು. ಏ ಕೃಷ್ಣ, ಟೈಮ್ ಏನಾ? ಅಯ್ಯೋ ಒಂದ್ ನಿಮಿಷ ಇರು ಗುರು, ಬಂದೆ. ಎಲ್ಲಿ ಹೋಗ್ತಿದ್ಯಾ? ಬೀಬಿ ಆವ್ ಜಲ್ದಿ ಆವ್, ನಮ್ದು ಮೂಡ್ಗೆ ಬಂದ್ಬಿಟ್ಟೈತೆ. ಬೀಬಿ ಆವ್ ಜಲ್ದಿ ಆ. ವಾಹ್ ಕ್ಯಾ ಸೀನ್ ಹೈ. ಆವ್ ಜನಕ ಜನಕ ಬಾಯಲ್ ಬಾಜೆ. ಆವ್ 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 ಬೈಟ್. ಇದು ರಾಜಸ್ಥಾನ್ದು ರಸಗುಲ್ಲ. ಬೀಬಿ ನಮ್ದುಗೆ ಯಾವಾಗ ಕೊಡ್ತೀಯ ಬೇಬಿ? ಬೇಬಿ ಬೇಬಿ ಅಂತೀಯ, 6 ತಿಂಗಳು ರಾಜಸ್ಥಾನ ಕರ್ಕೊಂಡು ಹೋಗ್ಬಿಡ್ತೀಯ. ಹೀಗಾದ್ರೆ ಎಲ್ಲಿಂದ ಆಗುತ್ತೆ ಬೇಬಿ? ಇನ್ಮೇಲೆ ರಾಜಸ್ಥಾನು ಇಲ್ಲ, ಪಾಕಿಸ್ತಾನು ಇಲ್ಲ, 24 ಅವರ್ಸ್ ಫ್ಯಾಮಿಲಿ ಸ್ಥಾನು. 1 ವಾರ ನಮ್ದು ದುಕಾನ್ಗೆ ಬಂದು ಯಾಕೊಂಡ್ರೆ ಹುಲ್ಲು ಎಣ್ಣೆ ಚೆನ್ನೆ. ಅಯ್ಯೋ ಕರ್ಮ. ಅಯ್ಯೋ ಕ್ಯಾರೆ ಟೆನ್ನಿಸು ನಿಮ್ದುಗೆ ಕ್ಯಾ ಬೇಕ್ರೆ? ಸೇಟು ಈಗ ಟೈಮ್ ಎಷ್ಟು? ಅಯ್ಯೋ ಅಯ್ಯಯ್ಯೋ, ಟೈಮ್ ಕೇಳಕ್ಕೋಸ್ಕರ ಟೈಮ್ ಇಲ್ಲದ ಟೈಮ್ ಅಲ್ಲಿ ಬಂದು ಬಿಬಿ ಜೊತೆ ಹ್ಯಾಪಿ ಆಗಿದ್ದು ನನ್ನ ಹಾಳು ಮಾಡ್ಬಿಟ್ಟಲ್ಲೋ ಪಾಪಿ. 12 ಗಂಟೆ ಆಯ್ತು, ಹೋಗ. ನಿನ್ನ ವಾಚಲ್ಲಿ ಅಲ್ಲಪ್ಪ, ನನ್ನ ವಾಚಲ್ಲಿ 7. ನಿನ್ನ ವಾಚಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನಿನ್ನ ಸವಾಸನೂ ಬೇಡ, ನಿನ್ನ ಪಾಚು ಬೇಡ. ಒಗ ತೇಕಡಿಗೆ. ಗುರು, ನೀನ್ ಯಾವ ಟೈಮಲ್ಲಿ ಟೈಮ್ ಕೇಳ್ದ ನನ್ ಕೈಗೆ ಟೈಮ್ ಬಂದ್ಬಿಡ್ತು. ಈಗ 12:05. ಸರಿ, ನಾನು ಹೋಗ್ತೇನೆ, ನೀ ಹೋಗು. ಓಕೆ, ಗುಡ್ ನೈಟ್. ಗುಡ್ ನೈಟ್.